5 kingdom classification as proposed by R.H. ವಿಟ್ಟಾಕರಲ್ಲಿ ಯಾವ ಕಿಂಗ್ಡಮ್ಸ್ ಎಲ್ಲ ಇದೆ? ಮೊನೇರಾ ಇದೆ, ಪ್ರೊಟಿಸ್ಟಾ ಇದೆ, ಫಂಗೈ ಇದೆ, ಪ್ಲ್ಯಾಂಟ್ ಕಿಂಗ್ಡಮನ್ನು ನಾವು ಪ್ಲ್ಯಾಂಟೆ ಅಂತ ಕರಿತೇವೆ, ಅನಿಮಲ್ ಕಿಂಗ್ಡಮನ್ನು ನಾವು ಆ್ಯನಿಮ್ಯಾಲಿಯಾ ಅಂತ ಕರಿತೇವೆ. ಭಾಳಷ್ಟು ಪ್ಯಾರಾಮೀಟರ್ಗಳನ್ನು ಕನ್ಸಿಡರ್ ಮಾಡಿ ಕ್ಲಾಸಿಫಿಕೇಷನ್ನ ಮಾಡಿದರು. ಇಲ್ಲಿ ನೋಡಿ, ಮೊನೇರಾದಲ್ಲಿ ಎಲ್ಲ ಪ್ರೋಕ್ಯಾರಿಯೋಟಿಕ್ ಆರ್ಗ್ಯಾನಿಸಮ್ಸ್ಗಳನ್ನು ಮೊನೇರಾದಲ್ಲಿ ಇಟ್ಟರೆ ಯೂನಿಸೆಲ್ಯುಲಾರ್ ಮತ್ತು ಸೆಲ್ ವಾಲ್ ಇಲ್ಲದೇ ಇರುವಂತಹ ಆರ್ಗ್ಯಾನಿಸಮ್ಸ್ಗಳನ್ನು ಪ್ರೊಟಿಸ್ಟಾದಲ್ಲಿ ಇಡಲಾಯಿತು. ಇಟ್ ಆಲ್ಸೋ ಇನ್ಕ್ಲೂಡೆಡ್ ಯೂನಿಸೆಲ್ಯುಲಾರ್ ಆಲ್ಗೆಯನ್ನು ಪ್ರೊಟಿಸ್ಟಾದಲ್ಲಿ ಇಟ್ಟರು. ಆದರೆ ಮಲ್ಟಿಸೆಲ್ಲರ್ ಆಲ್ಗೆ ಆರ್ ಪ್ಲೇಸ್ಡ್ ಅಂಡರ್ ಪ್ಲ್ಯಾಂಟೆ. As the science developed, classification becomes further developed and unicellular algae were considered under Protista, multicellular algae are placed under kingdom Plantae. ಹಾಗೆ fungi included all heterotrophic organisms, Animalia included all the lower and higher animals. After R.H. Vittakar's 5 kingdom system, there developed another system called 3 domains of life. In this type of classification, it proposed by Carl Woese. ಅವರ ಹೆಸರು ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಇಲ್ಲ, ಅದನ್ನು ನಾನಲ್ಲಿ ಬರೆಯೋದಿಲ್ಲ. ಕಾರ್ಲ್ ವೂಸ್ ಅವ್ರು ಏನು ಮಾಡ್ತಾರೆ, ಈ ಮೊನೇರಾವನ್ನು ಮತ್ತೆ 2 ಗ್ರೂಪ್ಗಳಾಗಿ ಡಿವೈಡ್ ಮಾಡ್ತಾರೆ. ಒಂದು ಆರ್ಕಿ ಬ್ಯಾಕ್ಟೀರಿಯಾ ಇರುವಂತಹ ಗ್ರೂಪು, ಅದನ್ನು ಆರ್ಕಿ ಅಂತ ಕರೆದರೆ. ಇನ್ನೊಂದು ಯು ಬ್ಯಾಕ್ಟೀರಿಯಾ. ಆರ್ಕಿ ಮತ್ತು ಯು ಬ್ಯಾಕ್ಟೀರಿಯಾದ ಬಗ್ಗೆ ಇನ್ ಡೀಟೇಲ್ ಆಗಿ ನಾವು ಕಿಂಗ್ಡಮ್ ಮೊನೇರಾವನ್ನು ಸ್ಟಡಿ ಮಾಡಬೇಕಾದ್ರೆ ಮಾಡ್ತೇವೆ. ಬಟ್ ಕಾರ್ಲ್ ವೂಸ್ ಏನು ಮಾಡ್ತಾರೆ, ಮೊನೇರಾವನ್ನು ಮತ್ತೆ 2 ಡೊಮೈನ್ಗಳಾಗಿ ಡಿವೈಡ್ ಮಾಡ್ತಾರೆ, ಆರ್ಕಿ ಬ್ಯಾಕ್ಟೀರಿಯಾ ಆ್ಯಂಡ್ ಯು ಬ್ಯಾಕ್ಟೀರಿಯಾ. ಸೊ ಉಳಿದ ಎಲ್ಲ ಗ್ರೂಪ್ಗಳು ನಿಮ್ಗೆ ಗೊತ್ತಿದೆ, ಈ ಪ್ರೊಟಿಸ್ಟಾ, ಫಂಗೈ, ಪ್ಲಾಂಟ್, ಅನಿಮಾಲಿ ಇವೆಲ್ಲವೂ ಕೂಡ ಯು ಕ್ಯಾರಿಯಾಟ್ಸ್. ಮೊನೇರಾದಲ್ಲಿ ಬರುವಂಥದ್ದೆಲ್ಲವೂ ಕೂಡ ಪ್ರೋ ಕ್ಯಾರಿಯಾಟ್ಸ್ಗಳು. ಆರ್ಕಿ ಮತ್ತು ಯು ಬ್ಯಾಕ್ಟೀರಿಯಾ ಇನ್ಕ್ಲೂಡ್ಸ್ ಆಲ್ ಪ್ರೋಕ್ಯಾರಿಯೋಟಿಕ್ ಆರ್ಗ್ಯಾನಿಸಮ್ಸ್. ಸೊ ಈ 4 ಕಿಂಗ್ಡಮ್ಗಳನ್ನು ಅವರು ಯು ಕ್ಯಾರಿಯಾ ಅಂತ ಕರೀತಾರೆ. ಸೊ ಇಲ್ಲಿ 3 ಗ್ರೂಪ್ಗಳಾಗ್ತವೆ. ಮತ್ತು 3 ಡೊಮೈನ್ಸಲ್ಲಿ ಯಾವ್ದ್ಯಾವುದು? ಒಂದು ಆರ್ಕಿ, ವಿಚ್ ಇನ್ಕ್ಲೂಡೆಡ್ ಆಲ್ ಪ್ರೋಕ್ಯಾರಿಯೋಟಿಕ್ ಆರ್ಕಿ ಬ್ಯಾಕ್ಟೀರಿಯಾ. ದೆನ್ ಅದಲ್ಲೇ ಆರ್ಕಿ ಅಲ್ಲದೆ ಇರುವಂಥ ಉಳಿದ ಎಲ್ಲ ಬ್ಯಾಕ್ಟೀರಿಯಾಗಳನ್ನು ನಾವು ಯು ಬ್ಯಾಕ್ಟೀರಿಯಾ ಅಂತ ಕರೀತೇವೆ. ಇನ್ನು 3ನೇ ಗ್ರೂಪ್ ಯಾವುದು ಅಂತ ಹೇಳಿದ್ರೆ, ಎಲ್ಲ ಯು ಕ್ಯಾರಿಯಾಟ್ಸ್ಗಳಿರುವಂತಹ ಗ್ರೂಪು ಯು ಕ್ಯಾರಿಯಾ ಅಂತ ಕರೀತಾರೆ. ಇದನ್ನು ನಾವು 3 ಡೊಮೈನ್ಸ್ ಆಫ್ ಲೈಫ್ ಅಂತ ಕರೀತೇವೆ. ದಿಸ್ ಇಸ್ ಹೌ. ಈಗ ನೋಡಿ, ಇಲ್ಲಿ ಕನ್ಸಿಡರ್ ಮಾಡಿದರೆ ಆರ್ಕಿ ಬ್ಯಾಕ್ಟೀರಿಯಾ ಒಂದಾಯಿತು, ಯು ಬ್ಯಾಕ್ಟೀರಿಯಾ ಅನ್ನುವಂಥದ್ದು 2 ಕಿಂಗ್ಡಮ್ ಆಯಿತು. ಯು ಕ್ಯಾರಿಯಾದಲ್ಲಿ 1, 2, 3, 4 ಕಿಂಗ್ಡಮ್ಗಳಾಯಿತು. ಎಲ್ಲಿ? ಯು ಕ್ಯಾರಿಯಾದಲ್ಲಿ. ಒಟ್ಟು ಎಷ್ಟು ಕಿಂಗ್ಡಮ್ಗಳಾಯಿತು? ಈಗ ಇದನ್ನು ಕೂಡ ಒಂದು ಕಿಂಗ್ಡಮ್ ಅಂತ ಕನ್ಸಿಡರ್ ಮಾಡಿದರೆ ಆರ್ಕಿಯನ್ನು, ಯು ಬ್ಯಾಕ್ಟೀರಿಯಾವನ್ನು 4+2, ಇದನ್ನು ನಾವು 6 ಕಿಂಗ್ಡಮ್ ಕ್ಲಾಸಿಫಿಕೇಷನ್ ಅಂತ ಕೂಡ ಕರೀಬಹುದು ಅಂತ ಹೇಳ್ತಾರೆ. 6 ಕಿಂಗ್ಡಮಲ್ಲಿ ಯಾವುದು? ಆ್ಯಕ್ಚುಲಿ ಇದನ್ನು 3 ಡೊಮೈನ್ಸ್ ಆಫ್ ಲೈಫ್ ಅಂತ ಕರಿತೇವೆ. ಆರ್ಕಿ, ಯು ಬ್ಯಾಕ್ಟೀರಿಯಾ ಆ್ಯಂಡ್ ಆಲ್ ಯು ಕ್ಯಾರಿಯಾಟ್ಸ್ ಆರ್ ಇನ್ಕ್ಲೂಡೆಡ್ ಅಂಡರ್ ಡೊಮೈನ್ ಕಾಲ್ಡ್ ಯು ಕ್ಯಾರಿಯಾ. ಬಟ್ ಯು ಕ್ಯಾರಿಯಾದಲ್ಲಿ 4 ಕಿಂಗ್ಡಮ್ಗಳಿರ್ತವೆ. ಈ 2 ನಾವು ಕಿಂಗ್ಡಮ್ ಅಂತ ಕನ್ಸಿಡರ್ ಮಾಡಿದರೆ ಒಟ್ಟು ಎಷ್ಟು ಕಿಂಗ್ಡಮ್ ಆಯಿತು? 6 ಕಿಂಗ್ಡಮ್ ಕ್ಲಾಸಿಫಿಕೇಷನ್ ಅಂತ ಕೂಡ ಇದನ್ನು ಮೆನ್ಷನ್ ಮಾಡಬಹುದು. ಓಕೆ. ಸೊ ಈ ಕ್ಲಾಸಿಫಿಕೇಷನ್ ಸಿಸ್ಟಮ್ ಭಾಳಷ್ಟು ವರ್ಷಗಳವರೆಗೆ ಚಾಲ್ತಿಯಲ್ಲಿದೆ. ಬಟ್ ಸೈನ್ಸ್ ಡೆವಲಪ್ ಆಗ್ತಾ ಇದ್ದ ಹಾಗೆ ಇದರಲ್ಲೂ ಕೂಡ ಮತ್ತೆ ಬದಲಾವಣೆಗಳು ಆಗಬಹುದು. ಮತ್ತು ಇವಲ್ಯೂಷನರಿ ಹಿಸ್ಟ್ರಿ, ಫೈಲೋಜೆನೆಟಿಕ್ ರಿಲೇಷನ್ಶಿಪ್ಪನ್ನು ಸ್ಟಡಿ ಮಾಡಿದಾಗಿರ್ಬೋದು, ಸೆಲ್ ಸ್ಟ್ರಕ್ಚರ್ಗಳ ಹೊಸ ಜೀವಿಗಳ ಅನ್ವೇಷಣೆ ಆಗ್ತಾ ಹೋದಾಗೆ, ಕಾಲಕ್ಕೆ ವಿಜ್ಞಾನ ಡೆವಲಪ್ ಆದ ಹಾಗೆ ಆ್ಯಂಡ್ ಇನ್ಸ್ಟ್ರೂಮೆಂಟ್ಸ್ಗಳು, ಮೈಕ್ರೋಸ್ಕೋಪ್ಗಳ ಬಳಕೆ ಜಾಸ್ತಿ ಆಗ್ತಾ ಹೋದಾಗೆ ಮತ್ತು ಈ ಕ್ಲಾಸಿಫಿಕೇಷನ್ ಸಿಸ್ಟಮ್ ಬದಲಾಗುವಂಥ ಸಾಧ್ಯತೆಗಳು ಕೂಡ ಇದೆ ಅನ್ನೋದನ್ನು ಕೂಡ ಹೇಳ್ತಾರೆ. ಇಟ್ ಪ್ರೆಸೆಂಟ್ ವಿ ಹ್ಯಾವ್ 5 ಕಿಂಗ್ಡಮ್ ಕ್ಲಾಸಿಫಿಕೇಷನ್ ಆ್ಯಂಡ್ 3 ಡೊಮೈನ್ಸ್ ಆಫ್ ಲೈಫ್. ಯಾವ್ದ್ಯಾವುದು 3 ಡೊಮೈನ್ಸ್? ಆರ್ಕಿ, ಯು ಬ್ಯಾಕ್ಟೀರಿಯಾ ಆ್ಯಂಡ್ ಯು ಕ್ಯಾರಿಯಾ. ಯು ಕ್ಯಾರಿಯಾದಲ್ಲಿ 4 ಯು ಕ್ಯಾರಿಯಾಟಿಕ್ ಕಿಂಗ್ಡಮ್ಗಳು ಬರ್ತವೆ. ಯಾವುದು? ಕಿಂಗ್ಡಮ್ ಪ್ರೊಟಿಸ್ಟಾ, ಕಿಂಗ್ಡಮ್ ಫಂಗೈ, ಕಿಂಗ್ಡಮ್ ಪ್ಲಾಂಟೆ, ಕಿಂಗ್ಡಮ್ ಆ್ಯನಿಮಾಲಿಯಾ. ಒಟ್ಟು ದರ್ ಆರ್ 5 ಕಿಂಗ್ಡಮ್ ಕ್ಲಾಸಿಫಿಕೇಷನ್.
ಇನ್ನು ನಾವು ಈ 5 ಕಿಂಗ್ಡಮ್ ಕ್ಲಾಸಿಫಿಕೇಷನನ್ನು ಇನ್ ಡೀಟೇಲ್ ಆಗಿ ಸ್ಟಡಿ ಮಾಡೋಣ. ಮತ್ತೊಂದು ಸಲ ಹೇಳ್ತಿದ್ದೆ ನೋಡಿ, ಇದು ಒಂದು ಮಾತ್ರ ಪ್ರೋಕ್ಯಾರಿಯಾಟಿಕ್ ಕಿಂಗ್ಡಮ್. ಇದರೆಲ್ಲ ಪ್ರೋಕ್ಯಾರಿಯಾಟ್ಸ್ಗಳು ಬರ್ತವೆ, ಬ್ಯಾಕ್ಟೀರಿಯಾಗಳು. 2 ರೀತಿಯ ಬ್ಯಾಕ್ಟೀರಿಯಾ, ಆರ್ಕೆ ಬ್ಯಾಕ್ಟೀರಿಯಾ, ಯು ಬ್ಯಾಕ್ಟೀರಿಯಾ. ಅದಲ್ಲದೇ ಬ್ಲೂ ಗ್ರೀನ್ ಆಲ್ಗೆ ಅಂದರೆ ನಾವು ಸೈನೋ ಬ್ಯಾಕ್ಟೀರಿಯಾ ಅಂತ ಕರಿತೇವೆ, ಅದು ಕೂಡ ಕಿಂಗ್ಡಮ್ ಮೊನೀರಾದಲ್ಲಿ ಬರ್ತವೆ. ಪ್ರೊಟೆಸ್ಟಾ ಇನ್ಕ್ಲೂಡ್ ಆಲ್ ಯುನಿಸೆಲ್ಲಾರ್ ಆಲ್ಗೆ ಆ್ಯಂಡ್ ದೇರ್ ಮೈಕ್ರೋಸ್ಕೋಪಿಕ್ ಮೈಕ್ರೋಸ್ಕೋಪಿಕ್ ಆಗಿರುವಂಥ ಆರ್ಗ್ಯಾನಿಸಮ್ಸ್ಗಳಲ್ಲಿ ಬರ್ತವೆ. ಸೆಲ್ವಾಲ್ ಇರುವಂಥದ್ದು ಮತ್ತು ಸೆಲ್ವಾಲ್ ಇಲ್ಲದೇ ಇರುವಂಥ ಆರ್ಗ್ಯಾನಿಸಮ್ಸ್ಗಳು ಕೂಡ ಈ ಗ್ರೂಪಲ್ಲಿ ಪ್ರೊಟೆಸ್ಟಾದಲ್ಲಿ ಬರ್ತವೆ. ಫಂಗೈ ಇನ್ಕ್ಲೂಡ್ಸ್ ಆಲ್ ಹೆಟಿರೋಟ್ರೋಫಿಕ್ ಆರ್ಗ್ಯಾನಿಸಮ್. ಪ್ಲಾಂಟೆಯಲ್ಲಿ ನಮಗೆ ಗೊತ್ತಿದೆ, ಪ್ಲಾಂಟೆಯಲ್ಲಿ ಎಲ್ಲ ಮಲ್ಟಿಸೆಲ್ಲಾರ್ ಆಲ್ಗೆ ಪ್ಲಸ್ ಆಲ್ ಪ್ಲ್ಯಾಂಟ್ಸ್ಗಳು, ಎಲ್ಲ ಪ್ಲ್ಯಾಂಟ್ಸ್ಗಳು ಕೂಡ ಕಿಂಗ್ಡಮ್ ಪ್ಲಾಂಟೆಯಲ್ಲಿ ಬಂದರೆ, ಅನಿಮ್ಯಾಲಿಯಾದಲ್ಲಿ ಎಲ್ಲ ಆ್ಯನಿಮಲ್ಸ್ಗಳು ಬರ್ತವೆ. ಪ್ರೊಟೆಸ್ಟಾದಲ್ಲಿ ಈವನ್ ಯುನಿಸೆಲ್ಲಾರ್ ಆಲ್ಗೆ, ಈವನ್ ಪ್ರೋಟೋಝೋವನ್ಸ್ ಆವಾಗ ಎನಿಮಲ್ ಕಿಂಗ್ಡಮಲ್ಲಿ ಏನು ಪ್ರೋಟೋಝೋವನ್ಸ್ಗಳಿತ್ತು, ದೇ ಆರ್ ಶಿಫ್ಟೆಡ್ ಟು ಕಿಂಗ್ಡಮ್ ಪ್ರೊಟೆಸ್ಟಾ. ಯುನಿಸೆಲ್ಲಾರ್ ಆಲ್ಗೆಗಳು ಪ್ರೊಟೆಸ್ಟಾದಲ್ಲಿ ಬಂದು, ಮಲ್ಟಿಸೆಲ್ಲಾರ್ ಆಲ್ಗೆಗಳು ಕಿಂಗ್ಡಮ್ ಪ್ಲಾಂಟೆಯಲ್ಲಿ ಬಂತು. ನಮಗೆ ಯಾವ ಕಿಂಗ್ಡಮಲ್ಲಿ ಯಾವ ಆರ್ಗ್ಯಾನಿಸಮ್ಸ್ಗಳು ಬರ್ತವೆ ಅನ್ನೋದು ಬಹಳ ಚೆನ್ನಾಗಿ ಗೊತ್ತಿರಬೇಕು. ಇನ್ನು ನಾವು ಈ 1 by 1 ಪ್ಲಾಂಟೆ ಮತ್ತು ಅನಿಮ್ಯಾಲಿಯಾ ಈ 2 ಕಿಂಗ್ಡಮ್ಗಳ ಬಗ್ಗೆ ಇನ್ ಡೀಟೇಲ್ ಆಗಿ ಸ್ಟಡಿ ಮಾಡಲಿಕ್ಕೆ ವಿ ಹ್ಯಾವ್ ಸಪರೇಟ್ ಚಾಪ್ಟರ್ಸ್ ಕಾಲ್ಡ್ ಪ್ಲಾಂಟ್ ಕಿಂಗ್ಡಮ್ ಆ್ಯಂಡ್ ಅನಿಮಲ್ ಕಿಂಗ್ಡಮ್. In this chapter, we will study all these 3 kingdoms in detail. We will study ಮೊನೀರಾ ಇನ್ ಡೀಟೇಲ್. ಮೊನೀರಾದಲ್ಲಿ ಯಾವ ಆರ್ಗ್ಯಾನಿಸಮ್ಗಳು ಬರ್ತವೆ, ಅವುಗಳ ಲಕ್ಷಣಗಳೇನು, ಅದನ್ನು ಸ್ಟಡಿ ಮಾಡ್ತೇವೆ. ಕಿಂಗ್ಡಮ್ ಪ್ರೊಟಿಸ್ಟಾದಲ್ಲಿ ಬರುವಂತಹ ಯಾವ್ಯಾವ ಆರ್ಗ್ಯಾನಿಸಮ್ಸ್ಗಳು ಆ ಗ್ರೂಪಲ್ಲಿ ಬರ್ತವೆ, ಆ ಕಿಂಗ್ಡಮಲ್ಲಿ ಬರ್ತವೆ ಅನ್ನೋದನ್ನು ಸ್ಟಡಿ ಮಾಡ್ತೇವೆ. ಹಾಗೆ ಕಿಂಗ್ಡಮ್ ಫಂಗೈಯಲ್ಲಿ ಕೂಡ ನಾವು ಅದನ್ನು ಸ್ಟಡಿ ಮಾಡ್ತೇವೆ. ಈಗ ಲೆಟ್ ಅಸ್ ಗೋ ಟು ದ ವೆರಿ ಫಸ್ಟ್ ಕಿಂಗ್ಡಮ್ ಕಾಲ್ಡ್ ಕಿಂಗ್ಡಮ್ ಮೊನೀರಾ. ಕಿಂಗ್ಡಮ್ ಮೊನೀರಾದಲ್ಲಿ ಬರುವಂತಹ ಆರ್ಗ್ಯಾನಿಸಮ್ಸ್ಗಳು ಯಾವುದು ಅಂತೇಳಿದರೆ ಬ್ಯಾಕ್ಟೀರಿಯಾಗಳು. ಬ್ಯಾಕ್ಟೀರಿಯಾ ಆರ್ ದಿ ಸೋಲ್ ಮೆಂಬರ್ಸ್ ಆಫ್ ದಿ ಫ್ಯಾಮಿಲಿ ಆಫ್ ದಿ ಕಿಂಗ್ಡಮ್ ಮೊನೀರಾ. ಮೊನೀರಾದಲ್ಲಿ ಬರುವಂಥದ್ದು ಬ್ಯಾಕ್ಟೀರಿಯಾಗಳು. ಅಂಡರ್ಸ್ಟ್ಯಾಂಡ್? ಬ್ಯಾಕ್ಟೀರಿಯಾಗಳು ದೇ ಆರ್ ದಿ ಮೋಸ್ಟ್ ಅಬಂಡೆಂಟ್ ಮೈಕ್ರೋ ಆರ್ಗ್ಯಾನಿಸಮ್ಸ್ಗಳು. ಭೂಮಿಯ ಮೇಲೆ ಭಾಳಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಯಥೇಚ್ಛವಾಗಿ ಕಂಡುಬರುವಂತಹ ಮೈಕ್ರೋ ಸೂಕ್ಷ್ಮಾಣುಜೀವಿಗಳು ಯಾವುದು ಅಂತೇಳಿದರೆ ಬ್ಯಾಕ್ಟೀರಿಯಾ. ಬ್ಯಾಕ್ಟೀರಿಯಾ ಅಕರ್ ಆಲ್ಮೋಸ್ಟ್ ಎವ್ರಿವೇರ್. ಎಲ್ಲ ಜಾಗದಲ್ಲೂ ಎಲ್ಲೆಲ್ಲ ಪಾಸಿಬಿಲಿಟಿ ಇದೆ ಆ ಎಲ್ಲ ಜಾಗದಲ್ಲೂ ಕೂಡ ನಾವು ಬ್ಯಾಕ್ಟೀರಿಯಾಗಳು ಇರುವುದನ್ನು ಕಾಣ್ಬೋದು. ಅದು ಡೀಪ್ ಸಿ ಇರ್ಬೋದು, ಹಾಟ್ ಸ್ಪ್ರಿಂಗ್ಸ್ ಇರ್ಬೋದು, ಸಮುದ್ರ ತಳ ಇರ್ಬೋದು, ಅಥವಾ ಬಿಸಿ ನೀರಿನ ಬುಗ್ಗೆಗಳಿರ್ಬೋದು, ಹಿಮಪರ್ವತಗಳಿರ್ಬೋದು, ಅಥವಾ ಡೆಸರ್ಟ್ಗಳಿರ್ಬೋದು. ಈ ಎಲ್ಲ ಭಾಗದಲ್ಲೂ ಕೂಡ ನಿಮಗೆ ಬ್ಯಾಕ್ಟೀರಿಯಾಗಳು ಕಂಡುಬರ್ತವೆ. ದೇ ಆರ್ ಆಲ್ಮೋಸ್ಟ್ ಎವ್ರಿವೇರ್. ಕಾಸ್ಮೋಪೊಲಿಟನ್ ಅಂತ ಕೂಡ ನಾವು ಕಲಿತೇವೆ ಅದನ್ನು. ಹಾಗೆ ಒಂದು ಹಿಡಿ ನೀವು ಮಣ್ಣು ತೊಗೊಂಡ್ರೆ ಅದರಲ್ಲಿ ಹಂಡ್ರೆಡ್ಸ್ ಆಫ್ ಬ್ಯಾಕ್ಟೀರಿಯಾಗಳು ಇರ್ಬೋದು. ಎ ಹ್ಯಾಂಡ್ಫುಲ್ ಆಫ್ ಸಾಯಿಲ್ ಮೇ ಕಂಟೈನ್ ಹಂಡ್ರೆಡ್ಸ್ ಆಫ್ ಬ್ಯಾಕ್ಟೀರಿಯಾ ಆ್ಯಂಡ್ ದೆ ಲೀವ್ ಇನ್ ಆಲ್ಮೋಸ್ಟ್ ಎಕ್ಸ್ಟ್ರೀಮ್ ಹ್ಯಾಬಿಟ್ಯಾಟ್ಸ್ಗಳು. ಎಕ್ಸ್ಟ್ರೀಮ್ ಅಂತ ಹೇಳಿದ್ರೆ ಎಲ್ಲಿ ಲೈಫನ್ನು ಇಮ್ಯಾಜಿನ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತಹ ಜಾಗದಲ್ಲಿ ನೀವು ಬ್ಯಾಕ್ಟೀರಿಯಾವನ್ನು ನೋಡಬಹುದು. ಅಂದರೆ ಬೇರೆ ಜೀವಿಗಳು ಬದುಕಲಿಕ್ಕೆ ಯೋಗ್ಯವಲ್ಲದಂಥ ವಾತಾವರಣ ಇದ್ದರೂ ಕೂಡ ಅಲ್ಲಿ ಬ್ಯಾಕ್ಟೀರಿಯಾಗಳು ಬದುಕ್ತವೆ. ಲೈಕ್ ನಾನು ಮೊದಲೇ ಹೇಳಿದಾಗೆ ಹಾಟ್ ಸ್ಪ್ರಿಂಗ್ಸ್ ಇರ್ಬೋದು, ಡೆಸರ್ಟ್ಗಳಿರ್ಬೋದು, ಹಿಮಪರ್ವತಗಳಿರ್ಬೋದು, ಡೀಪ್ ಸಿ ಸಮುದ್ರದ ತಳದಲ್ಲಿ ಇರ್ಬೋದು, ಈ ಬ್ಯಾಕ್ಟೀರಿಯಾಗಳು ಬದುಕ್ತವೆ. ಅಂಡರ್ಸ್ಟ್ಯಾಂಡ್? ಇನ್ನು ಬ್ಯಾಕ್ಟೀರಿಯಾಗಳ ಕ್ಲಾಸಿಫಿಕೇಷನ್ಗೆ ಬಂದಾಗ ಬ್ಯಾಕ್ಟೀರಿಯಾ ಆರ್ ಕ್ಲಾಸಿಫೈಡ್ ಇಂಟು 4 types. There are 4 types of bacteria. This classification is done based on the shape of the bacteria. ಯಾವುದು 4 ಟೈಪ್ ಅಂತ ಹೇಳಿದ್ರೆ ಸ್ಪೆರಿಕಲ್ ಶೇಪ್ ಅಂತ ಹೇಳಿದರೆ ರೌಂಡ್ ಶೇಪಲ್ಲಿರುವಂಥ ಬ್ಯಾಕ್ಟೀರಿಯಾಗಳು. ಸ್ಪೆರಿಕಲ್ ಶೇಪಲ್ಲಿರುವಂಥ ಬ್ಯಾಕ್ಟೀರಿಯಾಗಳನ್ನು ನಾವು ಕಾಕಸ್ ಅಂತ ಕರಿತೇವೆ. ಇಟ್ ಇಸ್ ಕಾಲ್ಡ್ as ವಾಟ್? ಕಾಕಸ್. ಅಂಡರ್ಸ್ಟ್ಯಾಂಡ್? ಹಾಗೆ ರಾಡ್ ಶೇಪ್, ದೊಡ್ಡ ರಾಡ್ ಅಲ್ಲ, ನಿಮ್ಗೆ ಗೊತ್ತಿದೆ, ದೇ ಆರ್ ಯುನಿಸೆಲ್ಲಾರ್ ಮೈಕ್ರೋಸ್ಕೋಪಿಕ್ ಆರ್ಗ್ಯಾನಿಸಮ್ಸ್. ರಾಡ್ ಶೇಪಲ್ಲಿರುವಂಥ ಬ್ಯಾಕ್ಟೀರಿಯಾಗಳನ್ನು ನಾವು ಬ್ಯಾಸಿಲ್ಲಸ್ ಅಂತ ಕರೀತೇವೆ. ಇನ್ನು ಕೋಮಾ ಶೇಪ್, ಕೋಮಾ ಪಂಕ್ಚುಯೇಷನ್ ಮಾರ್ಕ್ ಕೋಮಾ ಗೊತ್ತು ತಾನೆ ನಿಮಗೆ? ಕೋಮಾ ಶೇಪ್ ಹೀಗೆ ಕೋಮಾ ಶೇಪಲ್ಲಿರುವಂಥ ಬ್ಯಾಕ್ಟೀರಿಯಾ. ಈ ಥರದ ಬ್ಯಾಕ್ಟೀರಿಯಾಗಳನ್ನು ನಾವು ವಿಬ್ರಿಯಮ್ ಅಂತ ಕರಿತೇವೆ. It's called as what?
ವಿಬ್ರಿಯಮ್. ಅದೇ ಥರ ತಿರುಚಿರುವಂಥ ಸ್ಪೈರಲಿ ಕಾಯಿಲ್ಡ್, ಸ್ಪೈರಲ್ ಶೇಪಲ್ಲಿರುವಂಥ ಬ್ಯಾಕ್ಟೀರಿಯಾ, ಅಂದರೆ ಈಗ ಟ್ವಿಸ್ಟ್ ಆಗಿರುವಂಥ ಶೇಪ್ ಏನಿದೆ, ಹೀಗೆ ಟ್ವಿಸ್ಟ್ ಆಗಿರುವಂಥ ಶೇಪಲ್ಲಿರುವಂಥ ಬ್ಯಾಕ್ಟೀರಿಯಾಗಳನ್ನು ನಾವು ಸ್ಪೈರಿಲ್ಲಮ್ ಅಂತ ಕರೀತೇವೆ. ನೋಡಿ 4 ಟೈಪ್ ಆಫ್ ಬ್ಯಾಕ್ಟೀರಿಯಾ ಯಾವ್ದು? ಕಾಕಸ್, ಬ್ಯಾಸಿಲ್ಲಸ್, ವಿಬ್ರಿಯಮ್ ಆ್ಯಂಡ್ ಸ್ಪೈರಿಲ್ಲಮ್. ದಿಸ್ ಕ್ಲಾಸಿಫಿಕೇಶನ್ ಇಸ್ ಡನ್ ಬೇಸ್ಡ್ ಆನ್ ದಯರ್ ಶೇಪ್. ಅವುಗಳ ಶೇಪ್ನ ಆಧಾರದ ಮೇಲೆ ನಾವು ಅದನ್ನು 4 ಗ್ರೂಪ್ಗಳಾಗಿ 4 ಟೈಪ್ನ ಬ್ಯಾಕ್ಟೀರಿಯಾಗಳನ್ನು ನಾವು ನೋಡ್ಬೋದು. ಸ್ಪೆರಿಕಲ್ ಶೇಪಲ್ಲಿದ್ದರೆ ಕಾಕಸ್, ರಾಡ್ ಶೇಪಲ್ಲಿರುವಂಥ ಬ್ಯಾಕ್ಟೀರಿಯಾಗಳನ್ನು ನಾವು ಬ್ಯಾಸಿಲ್ಲಸ್ ಅಂತ ಕರಿತೇವೆ, ಕೋಮಾ ಶೇಪಲ್ಲಿರುವಂಥ ಬ್ಯಾಕ್ಟೀರಿಯಾವನ್ನು ವಿಬ್ರಿಯಮ್ ಅಂತ ಕರಿತೇವೆ, ಸ್ಪೈರಲಿ ಶೇಪ್ಡ್ ಬ್ಯಾಕ್ಟೀರಿಯಾವನ್ನು ಸ್ಪೈರಿಲ್ಲಮ್ ಅಂತ ಕರಿತೇವೆ. ಅಂಡರ್ಸ್ಟ್ಯಾಂಡ್? ಈಗ ದಿಸ್ ಇಸ್ ದ ಟೈಪ್ ಆಫ್ ಬ್ಯಾಕ್ಟೀರಿಯಾ ಬೇಸ್ಡ್ ಆನ್ ದಿ ಶೇಪ್. ನಾವು ಬ್ಯಾಕ್ಟೀರಿಯಾಗಳ ರಚನೆಗೆ ಬಂದಾಗ ಬ್ಯಾಕ್ಟೀರಿಯಾ ಆರ್ ಪ್ರೊಕ್ಯಾರಿಯಾಟ್ಸ್ ಮತ್ತು ಹೇಳ್ತಿರೋದು ನಾನು. ಪ್ರೊಕ್ಯಾರಿಯಾಟ್ಸ್ ಅಂತ ಹೇಳಿದರೆ ಅವುಗಳಲ್ಲಿ ನ್ಯೂಕ್ಲಿಯಸ್ ಇರುವುದಿಲ್ಲ. ಯಾಕಿರೋದಿಲ್ಲ? ನ್ಯೂಕ್ಲಿಯರ್ ಎನ್ವಲಪ್ ಇರುವುದಿಲ್ಲ. ಇವುಗಳ ರಚನೆ ಬಹಳ ಸಿಂಪಲ್ ಆಗ್ತದೆ. ದ ಸ್ಟ್ರಕ್ಚರ್ ಆಫ್ ದಿ ಬ್ಯಾಕ್ಟೀರಿಯಾ ಆರ್ ವೆರಿ ಸಿಂಪಲ್ ಬಟ್ ದೇ ಆರ್ ವೆರಿ ಕಾಂಪ್ಲೆಕ್ಸ್ ಇನ್ ಬಿಹೇವಿಯರ್. ಅಂಡರ್ಸ್ಟ್ಯಾಂಡ್? ಅವುಗಳ ಬಿಹೇವಿಯರ್ ಬಹಳ ಕಾಂಪ್ಲೆಕ್ಸ್. ಆವಾಗಲೇ ಹೇಳಿದೆ ನಾನು, ಎಕ್ಸ್ಟ್ರೀಮ್ ಹ್ಯಾಬಿಟೇಟಲ್ಲಿ ಬದುಕಲಿಕ್ಕೆ ಯೋಗ್ಯವಾಗಿರುವಂತಹ ಆರ್ಗ್ಯಾನಿಸಮ್ಗಳು. ಅದರಿಂದ ಅವುಗಳ ಬಿಹೇವಿಯರ್ ಬಹಳ ಕಾಂಪ್ಲೆಕ್ಸ್ ಇರ್ತವೆ. ಹಾಗೆ ಅವುಗಳಲ್ಲಿ ದೇ ಶೋ ಹೈ ಮೆಟಬಾಲಿಕ್ ಡೈವರ್ಸಿಟಿ. ಭಾಳಷ್ಟು ಜಯಾಪಚಯ ಕ್ರಿಯೆಗಳಲ್ಲಿ ಒಂದು ವೈವಿಧ್ಯತೆಯನ್ನು ತೋರಿಸುವಂಥ ಕೆಪಾಸಿಟಿ ಬ್ಯಾಕ್ಟೀರಿಯಾಗಳಿಗಿದೆ. ರಚನೆ ಬಹಳ ಸಿಂಪಲ್. ಸ್ಟ್ರಕ್ಚರ್ ಆಫ್ ದಿ ಬ್ಯಾಕ್ಟೀರಿಯಾ ನಿಮ್ಮ ಸಿಲೆಬಸ್ಸಲ್ಲಿ ಇಲ್ಲ, ಆದರೂ ನೀವು ಇಲ್ಲಿ ಚಿತ್ರದಲ್ಲಿ ನೋಡಿದರೆ ಬ್ಯಾಕ್ಟೀರಿಯಾ ರಚನೆ ಬಹಳ ಸಿಂಪಲ್ ಆಗಿರ್ತದೆ. ಅಂಡರ್ಸ್ಟ್ಯಾಂಡ್? ಇನ್ನು ಮೋಡ್ ಆಫ್ ನ್ಯೂಟ್ರಿಷನಿಗೆ ಬಂದಾಗ ಮೆಜಾರಿಟಿ ಆಫ್ ದಿ ಬ್ಯಾಕ್ಟೀರಿಯಾ ಆರ್, ಸಮ್ ಆಫ್ ದಿ ಬ್ಯಾಕ್ಟೀರಿಯಾ ಆರ್ ಅಟೋಟ್ರೋಫಿಕ್. ಅಟೋಟ್ರೋಫಿಕ್ ಅಂದ್ರೇನು? ತಮ್ಮ ಆಹಾರವನ್ನು ತಾವೇ ಉತ್ಪಾದನೆ ಮಾಡುವಂಥ ಕೆಪಾಸಿಟಿ ಇರುವಂತಹ ಆರ್ಗ್ಯಾನಿಸಮ್ಸ್ಗಳು. ಅಂಡರ್ಸ್ಟ್ಯಾಂಡ್? ಅದರಲ್ಲಿ ಮತ್ತೆ 2 ಥರ, ಫೋಟೋಸಿಂಥೆಟಿಕ್ ಬ್ಯಾಕ್ಟೀರಿಯಾ ಮತ್ತು ಅಟೋಟ್ರೋಪ್ಸ್. ಕೀಮೋಸಿಂಥೆಟಿಕ್ ಬ್ಯಾಕ್ಟೀರಿಯಾ. ಫೋಟೋಸಿಂಥೆಟಿಕ್ ಅಂದರೆ ಫೋಟೋ ಅಟೋಟ್ರೋಪ್ಸ್ ಅಂತ ಕರೀತೀವಿ. ಫೋಟೋ ಅಟೋಟ್ರೋಪ್ಸ್ ಅಂತ ಹೇಳಿದರೆ ಬೆಳಕನ್ನು ಬಳಸಿಕೊಂಡು ಆಹಾರವನ್ನು ಉತ್ಪಾದನೆ ಮಾಡುವಂಥ ಕೆಪಾಸಿಟಿ ಇದೆ. ಕೀಮೋಸಿಂಥೆಟಿಕ್ ಬ್ಯಾಕ್ಟೀರಿಯಾ ಮೀನ್ಸ್ ವಾಟ್? ಬೈ ಯೂಸಿಂಗ್ ದಿ ಇನಾರ್ಗ್ಯಾನಿಕ್ ಸಬ್ಸ್ಟೆನ್ಸ್ ದೇ ಸಿಂಥಸೈಸ್ ದೇರ್ ಫುಡ್. ಅದನ್ನು ನಾವು ಕೀಮೋ ಅಟೋಟ್ರೋಪ್ಸ್ ಅಂತ ಕರಿತೇವೆ. ಮೆನಿ ಆಫ್ ದಿ ಬ್ಯಾಕ್ಟೀರಿಯಾ, ಮೆಜಾರಿಟಿ ಆಫ್ ದಿ ಬ್ಯಾಕ್ಟೀರಿಯಾ ಆರ್ ಹೆಟಿರೋಟ್ರೋಪ್ಸ್. ಹೆಟಿರೋಟ್ರೋಪ್ಸ್ ಅಂದರೆ ದೇ ಡಿಪೆಂಡ್ ಆನ್ ಅದರ್ ಫಾರ್ ಫುಡ್. ಅಂಡರ್ಸ್ಟ್ಯಾಂಡ್? ಆ್ಯಂಡ್ ದೇ ಈವನ್ ಟೇಕ್ ದಿ ಫುಡ್ ಫ್ರಮ್ ದಿ ಡೆಡ್ ಆ್ಯಂಡ್ ಡಿಕಂಪೋಸಿಂಗ್ ಮೆಟೀರಿಯಲ್. ಅಂಡರ್ಸ್ಟ್ಯಾಂಡ್? ಡೆಡ್ ಡಿಕೇಯಿಂಗ್ ಆರ್ಗ್ಯಾನಿಸಮ್ಸಿಂದ ಅಥವಾ ಡೆಡ್ ಡಿಕೇಯಿಂಗ್ ಮ್ಯಾಟರಿಂದ ಆರ್ಗ್ಯಾನಿಕ್ ಸಬ್ಸ್ಟೆನ್ಸನ್ನು ಹೀರಿಕೊಂಡು ಅದನ್ನು ಆಹಾರ ರೂಪದಲ್ಲಿ ತೆಗೆದುಕೊಳ್ಳುವಂಥ ಕೆಪಾಸಿಟಿ ಬ್ಯಾಕ್ಟೀರಿಯಾಗಳಿಗಿದೆ. ಅದನ್ನು ಸ್ಯಾಪ್ರೋಫೈಟಿಕ್ ಬ್ಯಾಕ್ಟೀರಿಯಾ ಅಂತ ಕೂಡ ಕರಿಬೋದು. ಅಂಡರ್ಸ್ಟ್ಯಾಂಡ್? ಸಮ್ ಆಫ್ ದಿ ಬ್ಯಾಕ್ಟೀರಿಯಾ ಆರ್ ಪ್ಯಾರಾಸೈಟಿಕ್. ಪ್ಯಾರಾಸೈಟಿಕ್ ಅಂದರೆ ಏನು? ಸ್ಯಾಪ್ರೋಫೈಟಿಕ್ ಅಂದರೆ ದೇ ಟೇಕ್ ದಿ ಫುಡ್, ದೇ ಟೇಕ್ ದಿ ನರಿಶ್ಮೆಂಟ್ ಫ್ರಮ್ ದಿ ಡೆಡ್ ಆ್ಯಂಡ್ ಡಿಕೇಯಿಂಗ್ ಮೆಟೀರಿಯಲ್. ಆ್ಯಂಡ್ ಪ್ಯಾರಾಸೈಟಿಕ್ ಅಂದರೆ ಏನು? They live on the body of the other organisms and take the nourishment from them. In turn, they cause some damage to that other organism. ಅದನ್ನು ನಾವು ಹೋಸ್ಟ್ ಅಂತ ಕರೀತೇವೆ. ಅಂಡರ್ಸ್ಟ್ಯಾಂಡ್? ಇನ್ನು ಕ್ಲಾಸಿಫಿಕೇಷನ್ಗೆ ಬಂದಾಗ ಬ್ಯಾಕ್ಟೀರಿಯಾ ಆರ್ ಕ್ಲಾಸಿಫೈಡ್ ಇಂಟು 2 ಗ್ರೂಪ್ಸ್. ಯಾವುದು? ಆರ್ಕಿಬ್ಯಾಕ್ಟೀರಿಯಾ ಆ್ಯಂಡ್ ಯು ಬ್ಯಾಕ್ಟೀರಿಯಾ. ಆರ್ಕಿಬ್ಯಾಕ್ಟೀರಿಯಾ ಆ್ಯಂಡ್ ಯು ಬ್ಯಾಕ್ಟೀರಿಯಾ ಕ್ಲಾಸಿಫಿಕೇಷನನ್ನು ಸ್ಟಡಿ ಮಾಡಿದರೆ ಬ್ಯಾಕ್ಟೀರಿಯಾ ಆರ್ ಕ್ಲಾಸಿಫೈಡ್ ಇಂಟು ಭಾಳ ಇಂಪಾರ್ಟೆಂಟ್ 2 ಗ್ರೂಪ್ಸ್. ಆರ್ಕಿಬ್ಯಾಕ್ಟೀರಿಯಾವನ್ನು ನಾವು ಈಗ ಡೀಟೇಲ್ ಆಗಿ ಸ್ಟಡಿ ಮಾಡ್ತೇವೆ. ಆರ್ಕಿಬ್ಯಾಕ್ಟೀರಿಯಾ ಆ್ಯಂಡ್ ಟ್ರೂ ಬ್ಯಾಕ್ಟೀರಿಯಾ, ಅದನ್ನು ನಾವು ಯು ಬ್ಯಾಕ್ಟೀರಿಯಾ ಅಂತ ಕರೀತೇವೆ. ಅಂಡರ್ಸ್ಟ್ಯಾಂಡ್? ಮತ್ತು ಯು ಬ್ಯಾಕ್ಟೀರಿಯಾದಲ್ಲಿ ಕೆಲವು ಬ್ಯಾಕ್ಟೀರಿಯಾಗಳು ತಮ್ಮ ಆಹಾರವನ್ನು ತಾವೇ ಉತ್ಪಾದನೆ ಮಾಡುವಂಥ ಕೆಪಾಸಿಟಿ ಇರುವಂಥದ್ದು ಆಟೋಟ್ರೋಪ್ಸ್. ಸಮ್ ಬ್ಯಾಕ್ಟೀರಿಯಾ ಆರ್ ಹೆಟಿರೋಟ್ರೋಪ್ಸ್. ಅಂಡರ್ಸ್ಟ್ಯಾಂಡ್? ಆಟೋಟ್ರೋಪ್ಸಲ್ಲಿ ಮತ್ತೆ ಫೋಟೋಸಿಂಥೆಟಿಕ್, ಕೀಮೋಸಿಂಥೆಟಿಕ್. ಫೋಟೋ ಆಟೋಟ್ರೋಪ್ಸ್ ಮತ್ತು ಕೀಮೋ ಆಟೋಟ್ರೋಪ್ಸ್. ಹೆಟಿರೋಟ್ರೋಪ್ಸಲ್ಲಿ ದೇ ಮೇ ಬಿ ಸ್ಯಾಪ್ರೋಫೈಟ್ಸ್ ಆರ್ ದೇ ಮೇ ಬಿ ಪ್ಯಾರಾಸೈಟ್ಸ್. ದೇ ಮೇ ಬಿ ಸ್ಯಾಪ್ರೋಫೈಟ್ಸ್, ಸ್ಯಾಪ್ರೋಫೈಟಿಕ್ ಆರ್ ದೇ ಮೇ ಬಿ ಪ್ಯಾರಾಸೈಟಿಕ್. ಈಗ ನಾನು ನಿಮಗೆ ಹೇಳಿದೆ
ಪ್ಯಾರಾಸೈಟಿಕ್. ಆಟೋಟ್ರೋಫ್ಸಲ್ಲಿ ಫೋಟೋ ಆಟೋಟ್ರೋಫ್ಸ್ ಆರ್ ದೆ ಮೇ ಬಿ ಕೀಮೋ ಆಟೋಟ್ರೋಫ್ಸ್. ಸಣ್ಣ ಈ ಆರ್ಕೆ ಬ್ಯಾಕ್ಟೀರಿಯಾದ ಬಗ್ಗೆ ನಾವು ಈಗ ನೆಕ್ಸ್ಟ್ ಕ್ಲಾಸಲ್ಲಿ ಓದುವ. ಓಕೆ, ದಿಸ್ ಈಸ್ ದಿ ಕ್ಲಾಸಿಫಿಕೇಶನ್ ಆಫ್ ಆರ್ಗ್ಯಾನಿಸಮ್ಸ್. ಈಗ ಆರ್ಕೆ ಬ್ಯಾಕ್ಟೀರಿಯಾವನ್ನು ಇನ್ ಡೀಟೇಲ್ ಆಗಿ ಸ್ಟಡಿ ಮಾಡೋಣ. ಅದರ ನಂತರ ಫೋಟೋ ಆಟೋಟ್ರೋಫಲ್ಲಿ ಯಾವ ಬ್ಯಾಕ್ಟೀರಿಯಾಗಳೆಲ್ಲ ಬರ್ತವೆ ಅನ್ನೋದನ್ನು ಸ್ಟಡಿ ಮಾಡಬೇಕು. ಆಮೇಲೆ ಕೀಮೋ ಆಟೋಟ್ರೋಫ್ಸ್ ಯಾವ ಬ್ಯಾಕ್ಟೀರಿಯಾಗಳು, ಆಮೇಲೆ ಸ್ಯಾಪ್ರೋಫೈಟಿಕ್ ಯಾವುದು, ಪ್ಯಾರಾಸೈಟಿಕ್ ಯಾವುದು ಅಂತ ಸ್ಟಡಿ ಮಾಡೋಣ. ಫಸ್ಟ್ ಲೆಟ್ ಅಸ್ ಸ್ಟಡಿ ವಾಟ್ ಆರ್ Archaebacteria. The Archaebacteria are the bacteria which grow in most harsh habitat. ಮೋಸ್ಟ್ ಹಾರ್ಶ್ ಹ್ಯಾಬಿಟ್ಯಾಟ್ ಅಂತ ಹೇಳಿದರೆ ತುಂಬ ತೀವ್ರವಾದಂತಹ ಬದುಕಲಿಕ್ಕೆ ಯೋಗ್ಯವಲ್ಲದಂತಹ ವಾತಾವರಣದಲ್ಲಿ ಬದುಕುವಂತಹ ಬ್ಯಾಕ್ಟೀರಿಯಾಗಳು ಆರ್ಕಿಬ್ಯಾಕ್ಟೀರಿಯಾ. ಈ ಆರ್ಕಿಬ್ಯಾಕ್ಟೀರಿಯಾ, ಆರ್ಕಿ ಅಂತ ಹೇಳಿದ್ರೆ ತುಂಬ ಹಳೆಯದು ಅಂತ ಅರ್ಥ. ಭೂಮಿ ಹುಟ್ಟಬೇಕಾದ್ರೆ ಬಿಗಿನಿಂಗಲ್ಲಿ ಭೂಮಿಯ ವಾತಾವರಣ ಬಹಳ ಸಾವಿರಾರು ಡಿಗ್ರಿ ಸೆಂಟಿಗ್ರೇಡ್ ಟೆಂಪರೇಚರ್ ಇತ್ತು, ಮತ್ತು ತುಂಬ ಸ್ಯಾಲಿನಿಟಿ ತುಂಬ ಜಾಸ್ತಿ ಇತ್ತು. ಅಂತಹ ವಾತಾವರಣದಲ್ಲಿ ಕೂಡ ಬ್ಯಾಕ್ಟೀರಿಯಾಗಳು ಇದ್ದವು. ಅದೇ ಬ್ಯಾಕ್ಟೀರಿಯಾಗಳು ಮುಂದೆ ಭೂಮಿ ಡೆವಲಪ್ ಆಗ್ತಾ ಹೋದ ಹಾಗೆ ಕೂಡ ಉಳ್ಕೊಂಡು ಬಿಡ್ತು. ಆ ಬ್ಯಾಕ್ಟೀರಿಯಾದ ಗ್ರೂಪನ್ನೇ ನಾವು ಆರ್ಕಿಬ್ಯಾಕ್ಟೀರಿಯಾ ಅಂತ ಕರಿತೇವೆ. ಆದರೆ ಅವುಗಳಿಗೆ ಇವತ್ತೂ ಕೂಡ ಅಂತಹ ಒಂದು ಹಾರ್ಷ ಹ್ಯಾಬಿಟ್ಯಾಟಲ್ಲಿ, ಅಂದರೆ ಬದುಕಲಿಕ್ಕೆ ಯೋಗ್ಯವಲ್ಲದಂತಹ ವಾತಾವರಣದಲ್ಲೂ ಕೂಡ ಬದುಕುವಂತಹ ಕೆಪ್ಯಾಸಿಟಿ ಇದೆ. ಅಂದರೆ ತುಂಬ ಪ್ರತಿಕೂಲ ವಾತಾವರಣದಲ್ಲೂ ಕೂಡ ಬದುಕುವಂತಹ ಕೆಪ್ಯಾಸಿಟಿ ಇರುವಂತಹ ಬ್ಯಾಕ್ಟೀರಿಯಾಗಳು ಆರ್ಕಿಬ್ಯಾಕ್ಟೀರಿಯಾಗಳು. ಇಲ್ಲಿ 3 ಥರದ ಬ್ಯಾಕ್ಟೀರಿಯಾಗಳನ್ನು ನಾವು ಆರ್ಕಿಬ್ಯಾಕ್ಟೀರಿಯಾದಲ್ಲಿ ನೋಡಬಹುದು. ದರ್ ಆರ್ 3 ಟೈಪ್ಸ್ ಆಫ್ ಆರ್ಕಿಬ್ಯಾಕ್ಟೀರಿಯಾ. ಒಂದು ಯಾವುದು ಅಂತ ಹೇಳಿದರೆ ಹ್ಯಾಲೋಫೈಲ್ಸ್, ಇನ್ನೊಂದು ಥರ್ಮೋ ಆಸಿಡೋಫೈಲ್ಸ್, ಮೂರನೇದು ಮೆಥನೋಜನ್ಸ್. ಹ್ಯಾಲೋ ಫೈಲ್ಸ್ ನೋಡಿ, ಫೈಲ್ಸ್ ಅಂತ ಲವ್ವಿಂಗ್ ಅಂತ ಅರ್ಥ. ಹ್ಯಾಲೋ ಅಂತ ಹೇಳಿದ್ರೆ ತುಂಬ ಸಾಲ್ಟಿ ಕಂಡೀಷನ್. ನಾನು ಆವಾಗಲೇ ಹೇಳಿದೆ ಆರ್ಕಿಬ್ಯಾಕ್ಟೀರಿಯಾ ದೇ ಲಿವ್ ಇನ್ ಮೋಸ್ಟ್ ಹಾರ್ಶ್ ಹ್ಯಾಬಿಟ್ಯಾಟ್. ಅಂಡರ್ಸ್ಟ್ಯಾಂಡ್? ತುಂಬ ಪ್ರತಿಕೂಲ ವಾತಾವರಣದಲ್ಲಿ ಕೂಡ ಬದುಕುವಂತಹ ಆರ್ಗ್ಯಾನಿಸಮ್ಗಳು. ಯಾವ ಥರ ಅಂತ ಹೇಳಿದ್ರೆ ಹ್ಯಾಲೋಫೈಲ್ಸ್ ಅಂತ ಹೇಳಿದರೆ ದೀಸ್ ಬ್ಯಾಕ್ಟೀರಿಯಾ ದೇ ಗ್ರೋ ಇನ್ ಸಾಲ್ಟಿ ಏರಿಯಾಸ್. ಸಾಲನಿಟಿ, ಉಪ್ಪಿನ ಅಂಶ, ಲವಣಾಂಶಗಳು ಜಾಸ್ತಿ ಇರುವಂತಹ ವಾತಾವರಣದಲ್ಲಿ ಬದುಕುವಂತಹ ಬ್ಯಾಕ್ಟೀರಿಯಾಗಳನ್ನು ನಾವು ಹ್ಯಾಲೋಫೈಲ್ಸ್ ಅಂತ ಕರಿತೇವೆ. ಫೈಲ್ಸ್ ಅಂದರೆ ಲವಿಂಗ್, ಹ್ಯಾಲೋ ಅಂತ ಹೇಳಿದ್ರೆ ಸಾಲ್ಟಿ ಅಂತ ಅರ್ಥ. ಥರ್ಮೋ ಆಸಿಡೋಫೈಲ್ಸ್ ನೋಡಿ, 3 ಪದಗಳಿದೆ. ಫೈಲ್ಸ್ ಅಂದರೆ ಲವಿಂಗ್, ಥರ್ಮೋ ಅಂತ ಹೇಳಿದರೆ ಉಷ್ಣತೆ, ಆ್ಯಸಿಡೋ ಅಂತ ಹೇಳಿದ್ರೆ ಆಮ್ಲತೆ, ಹೈ ಟೆಂಪರೇಚರ್, ಹೈ ಆಸಿಡಿಕ್ ಎನ್ವಿರಾನ್ಮೆಂಟಲ್ಲಿ ಬದುಕುವಂಥ ಕೆಪ್ಯಾಸಿಟಿ ಇರುವಂತಹ ಬ್ಯಾಕ್ಟೀರಿಯಾಗಳು ಥರ್ಮೋ ಆಸಿಡೋಫೈಲ್ಸ್ಗಳು. ಇನ್ನು ಮೆಥನೋಜನ್ಸ್, ಇಲ್ಲಿ ನೋಡಿ ಫಸ್ಟ್ ಪದ ಮೆಥನೋ, ಮೀಥೇನ್. ಓಜನ್ ಅಂತ ಹೇಳಿದ್ರೆ ಹುಟ್ಟಿಸುವಂಥದ್ದು, ಮೀಥೇನ್ ಗ್ಯಾಸನ್ನು ಹುಟ್ಟಿಸುವಂತಹ ಕೆಪ್ಯಾಸಿಟಿ ಇರುವಂತಹ ಬ್ಯಾಕ್ಟೀರಿಯಾಗಳು ಯಾವುದು? ಮೆಥನೋಜನ್ಸ್. ಅಂಡರ್ಸ್ಟ್ಯಾಂಡ್? ಹ್ಯಾಲೋಫೈಲ್ಸ್ ಸಾಲ್ಟಿ ಏರಿಯಾದಲ್ಲಿ ಇರುವಂಥದ್ದು. ಇನ್ನು ಥರ್ಮೋ ಆಸಿಡೋಫೈಲ್ಸ್ ಅಂತ ಹೇಳಿದ್ರೆ ಹೈ ಟೆಂಪರೇಚರ್ ಅಂತ ಹೇಳಿದ್ರೆ ಬಿಸಿಲಿನ ಬುಗ್ಗೆಗಳಿರ್ಬೋದು, ಹಾಟ್ ಸ್ಪ್ರಿಂಗ್ಸ್ ಇರ್ಬೋದು, ವಾಲ್ಕ್ಯಾನಿಕ್ ವೆಂಟ್ಸ್ ಅಂತ ಕರೀತಾರೆ, ಜ್ವಾಲಾಮುಖಿಗಳು ಬರುವಂತಹ ಜಾಗ. ಅಂಥ ಹೈ ಟೆಂಪರೇಚರ್ ಜಾಗದಲ್ಲೂ ಕೂಡ ಬದುಕುವಂತಹ ಕೆಪ್ಯಾಸಿಟಿ ಇರುವಂತಹ ಬ್ಯಾಕ್ಟೀರಿಯಾಗಳು ಥರ್ಮೋ ಆಸಿಡೋಫೈಲ್ಸ್. ಇನ್ನು ಮೆಥನೋಜನ್ಸ್, ಈ ಬ್ಯಾಕ್ಟೀರಿಯಾಗಳು ಎಲ್ಲಿರ್ತವೆ ಅಂತ ಹೇಳಿದರೆ ದೇ ಆರ್ ಫೌಂಡ್ ಇನ್ ದಿ ಗಟ್ ಆಫ್ ದಿ ರೂಮಿನೆಂಟ್ ಆ್ಯನಿಮಲ್ಸ್. ಏನಿದು ರೂಮಿನೆಂಟ್ ಆ್ಯನಿಮಲ್ ಅಂತ ಹೇಳಿದರೆ? ರೂಮಿನೆಂಟ್ ಅಂತ ಹೇಳಿದರೆ ಯಾವುದು? ರೀಗರ್ಜಿಟೇಟಿಂಗ್, ಮೆಲುಕು ಹಾಕುವಂಥ ಪ್ರಾಣಿಗಳು. ಈಗ ನೀವು ದನ, ಕುದುರೆ ಇಂತಹ ಆರ್ಗ್ಯಾನಿಸಮ್, ಇಂತಹ ಆ್ಯನಿಮಲ್ಸ್ಗಳನ್ನು ನೋಡಿದಾಗ ಅವು ಯಾವಾಗಲೂ ಕೂಡ ಮೆಲುಕು ಹಾಕ್ತಾನೆ ಇರ್ತದೆ. ಹೊಟ್ಟೆಗೆ ಹೋಗಿರುವಂಥ ಫುಡ್ಡನ್ನು ಮತ್ತೆ ಬಾಯಿಗೆ ತಗೊಂಡು ಅದನ್ನು ಜಗಿತಾ ಇರ್ತವೆ. ಅದನ್ನು ಮೆಲುಕು ಹಾಕುವ ಪ್ರಾಣಿಗಳು ಅಂತ ಕರಿತೀವಿ, ರೂಮಿನೆಂಟ್ಸ್. ಅವುಗಳ ಸ್ಟೊಮಕ್ಕೆ ಆ ಥರ ಇರ್ತದೆ. ಅಲ್ಲಿ 4 ಚೇಂಬರ್ಗಳಿರ್ತವೆ. ಫಸ್ಟ್ ಚೇಂಬರಲ್ಲಿ ಬಂದಿರುವಂಥ ಆಹಾರವನ್ನು ಮತ್ತೆ ಬಾಯಿಗೆ ತೆಗೆದುಕೊಂಡು ಬಂದು ಮತ್ತೆ ಅದನ್ನು ಜಗಿಯುವಂತಹ ಒಂದು ವ್ಯವಸ್ಥೆ ಅವುಗಳಲ್ಲಿ ಇದೆ. ಅಂತಹ ಆ್ಯನಿಮಲ್ಗಳ ಗಟ್ ಅಂದರೆ ಅವುಗಳ
ಸ್ಟೊಮಕ್ಕಲ್ಲಿ ಈ ಬ್ಯಾಕ್ಟೀರಿಯಾಗಳು ಮೆಥನೋಜನ್ಸ್ಗಳಿರ್ತವೆ. ಆದ್ದರಿಂದ ಅವುಗಳ ಸಗಣಿಯನ್ನು ನಾವು ಬಳಸಿ ಬಯೋಗ್ಯಾಸನ್ನು ಉತ್ಪಾದನೆ ಮಾಡ್ತೇವೆ. ಯಾಕೆ ಅಂತ ಹೇಳಿದ್ರೆ ಮೀಥೇನ್ ಉತ್ಪತ್ತಿ ಆಗ್ತದೆ. ನಮ್ಗೆ ಗೊತ್ತಿದೆ ಗೋಬರ್ ಗ್ಯಾಸ್ ಅಥವಾ ಬಯೋಗ್ಯಾಸ್ ಅಂತ ನಾವೇನು ಹೇಳ್ತೇವೆ, ಅದನ್ನು ನಾವು ಈ ರುಮಿನೆಂಟ್ ಎನಿಮಲ್ಗಳ ಡಂಗಿಂದ ಎಸ್ಕ್ರೀಟಾದಿಂದ ನಾವು ಆ ಗ್ಯಾಸನ್ನು ಪಡಿಬೋದು. ಯಾಕೆ ಪಡಿಬೋದು ಅಂತೇಳಿದರೆ ಆ ಡಂಗಲ್ಲಿ ಈ ಮೆಥನೋಜನ್ ಬ್ಯಾಕ್ಟೀರಿಯಾಗಳಿರ್ತವೆ ವಿಚ್ ಪ್ರೊಡ್ಯೂಸಸ್ ದಿ ಗ್ಯಾಸ್ ಕಾಲ್ಡ್ ಮೀಥೇನ್. ಮೀಥೇನ್ ಅನ್ನೋ ಬಯೋಗ್ಯಾಸ್, ಅದು ಗೊತ್ತು ನಿಮಗೆ, ಅದನ್ನು ಬಯೋಗ್ಯಾಸ್ ಅಂತ ಕೂಡ ಕರೀತೇವೆ, ಫ್ಲೇಮೇಬಲ್. ಅದು ಮೀಥೇನ್ ಗ್ಯಾಸ್ ಉತ್ಪತ್ತಿ ಆಗ್ತವೆ. ಅರ್ಥ ಆಗ್ತಿದೆ ತಾನೆ? ದೇ ಪ್ರೊಡ್ಯೂಸ್ ಮೀಥೇನ್ ಗ್ಯಾಸ್ ಫ್ರಮ್ ದಿ ಡಂಗ್ ಆಫ್ ದಿಸ್ ಎನಿಮಲ್ಸ್ ಬಿಕಾಸ್ ದೇರ್ ಗಟ್ ಕಂಟೈನ್ಸ್ ಮೆಥನೋಜನ್ಸ್. ಈ ಬ್ಯಾಕ್ಟೀರಿಯಾಗಳು ಅವುಗಳ ಗಟ್ಟಲ್ಲಿ, ಅವುಗಳ ಸ್ಟೊಮಕ್ಕಲ್ಲಿ ಈ ಬ್ಯಾಕ್ಟೀರಿಯಾಗಳಿರೋದ್ರಿಂದ ಅವುಗಳ ಸಗಣಿಯಿಂದ ನಾವು ಮೀಥೇನ್ ಗ್ಯಾಸನ್ನು ಪಡೆಯಬಹುದು. ಅಷ್ಟೇ. ಕಾರಣ ಏನು? ಇವುಗಳಿಗೆ ಈ ವಾತಾವರಣದಲ್ಲಿ ಬದುಕಲಿಕ್ಕೆ ಈ ಬ್ಯಾಕ್ಟೀರಿಯಾಗಳಲ್ಲಿ ಏನಂತ ವಿಶೇಷತೆ ಇದೆ ಅಂತ ಹೇಳಿದರೆ ದೇ ಹ್ಯಾವ್ ಡಿಫ್ರೆಂಟ್ ಸೆಲ್ ವಾಲ್. ಡಿಫ್ರೆಂಟ್ ಸೆಲ್ ವಾಲ್ ಅಂತೇಳಿ ಜನರಲಿ ಬ್ಯಾಕ್ಟೀರಿಯಾದ ಸೆಲ್ ವಾಲ್ ಮ್ಯೂರಿನ್ ಅನ್ನುವಂತಹ ಕೆಮಿಕಲಿಂದ ಮಾಡಲ್ಪಟ್ಟಿದ್ದರೆ ಈ ಬ್ಯಾಕ್ಟೀರಿಯಾಗಳಲ್ಲಿ ಇವುಗಳ ಸೆಲ್ ವಾಲ್ ಒಂದು ಡಿಫ್ರೆಂಟ್ ಟೈಪ್, ಸೂಡೋಮ್ಯೂರಿನ್ ಅಂತ ಕರಿತೇವೆ. ಸೂಡೋಮ್ಯೂರಿನಿಂದ ಮಾಡಲ್ಪಟ್ಟಿರ್ತದೆ. ಆದ್ದರಿಂದ ಈ ಬ್ಯಾಕ್ಟೀರಿಯಾಗಳು ಎಂತಹ ಹಾರ್ಶ್ ಪ್ರತಿಕೂಲ ವಾತಾವರಣದಲ್ಲೂ ಕೂಡ ಬದುಕುವಂಥ ಕೆಪಾಸಿಟಿ ಇದೆ. ಕಾರಣ ಆಗುವಂಥದ್ದು ಒಂದು ವಿಭಿನ್ನ ರೀತಿಯಾದಂತಹ ಕೋಶ ಭಿತ್ತಿ. ಡಿಫ್ರೆಂಟ್ ಟೈಪ್ಸ್ ಆಫ್ ಸೆಲ್ ವಾಲ್ ದೇ ಹ್ಯಾವ್, ಸೊ ದೇ ಕ್ಯಾನ್ ಸರ್ವೈವ್ ಇನ್ ದಿಸ್ ಕೈಂಡ್ ಆಫ್ ಹಾರ್ಶ್ environment, harsh habitat. Okay, that's about the Archaebacteria. Bala important idu. Thermophiles, thermoacidophiles, methanogens are the three types of Archaebacteria. Let us go to the next member of kingdom Monera called Eubacteria. Eubacteria are called as ಟ್ರೂ ಬ್ಯಾಕ್ಟೀರಿಯಾ. ಟ್ರೂ ಅಂದರೆ ಟ್ರೂ ಅಂತ ಹೇಳಿದರೆ ನಿಜವಾದಂತಹ ಬ್ಯಾಕ್ಟೀರಿಯಾ, ಅಂದರೆ ಹಿಂದೆ ಇದ್ದಿದ್ದು ಸುಳ್ಳು ಬ್ಯಾಕ್ಟೀರಿಯಾ ಅಂತ ಅರ್ಥ ಅಲ್ಲ. ಅವು ಹಳೆಯ ಬ್ಯಾಕ್ಟೀರಿಯಾಗಳು, ಭೂಮಿ ಹುಟ್ಟಿಕೊಂಡಂಥ ಬ್ಯಾಕ್ಟೀರಿಯಾಗಳು ಅಂತ ಹೇಳ್ತೇವೆ. ಅದಕ್ಕೆ ಭೂಮಿ ಹುಟ್ಟಿಕೊಂಡಾಗ ಒಂದು ಹಾರ್ಶ್ ಎನ್ವಿರಾನ್ಮೆಂಟ್, ಪ್ರತಿಕೂಲ ವಾತಾವರಣ ಇತ್ತು. ಆ ಪ್ರತಿಕೂಲ ವಾತಾವರಣದಲ್ಲಿ ಹುಟ್ಟಿದಂತಹ ಬ್ಯಾಕ್ಟೀರಿಯಾಗಳು ಇವತ್ತು ಕೂಡ ನಮ್ಮ ವಾತಾವರಣದಲ್ಲಿ ಅದು ಇದೆ ಅನ್ನೋದನ್ನು ಆರ್ಕಿಬ್ಯಾಕ್ಟೀರಿಯಾ ಹೇಳುತ್ತೆ. ಇನ್ನು ಯೂಬ್ಯಾಕ್ಟೀರಿಯಾ, ದೇ ಆರ್ ದಿ ಟ್ರೂ ಬ್ಯಾಕ್ಟೀರಿಯಾ ಬಿಕಾಸ್ ದೇ ಹ್ಯಾವ್ ವೆರಿ ರಿಜಿಡ್ ಸೆಲ್ ವಾಲ್. ಆವಾಗ ನಾನು ಮೆನ್ಷನ್ ಮಾಡಿದೆ, ಸೆಲ್ ವಾಲ್ ಇಸ್ ಮೇಡ್ ಅಪ್ ಆಫ್ ಮ್ಯೂರಿನ್ ಅಥವಾ ಅದನ್ನು ಪೆಪ್ಟಿಡೋಗ್ಲೈಕ್ಯಾನ್ ಅಂತ ಕೂಡ ಕರಿತೇವೆ. ಮ್ಯೂರಿನ್ ಮಾಡಲ್ಪಟ್ಟಿರುವಂಥ ಸೆಲ್ ವಾಲ್ ಇದೆ. ಆ್ಯಂಡ್ ಯಾವ ಬ್ಯಾಕ್ಟೀರಿಯಾಗಳು ಚಲಿಸ್ತವೆ ಅಂತಹ ಬ್ಯಾಕ್ಟೀರಿಯಾಗಳಿಗೆ ದೇ ಪೊಸೆಸ್ ಫ್ಲಾಜೆಲ್ಲಾ. ಫ್ಲಾಜೆಲ್ಲಾ ಓನ್ಲಿ ಇಫ್ ದೇ ಆರ್ ಮೊಟೈಲ್ ಅಂತ ಹೇಳಿದರೆ ಚಲಿಸುವಂತಹ ಬ್ಯಾಕ್ಟೀರಿಯಾಗಳಲ್ಲಿ ಮಾತ್ರ ನೀವು ಫ್ಲಾಜೆಲ್ಲಾವನ್ನು ನೋಡಬಹುದು. ಯು ಬ್ಯಾಕ್ಟೀರಿಯಾದಲ್ಲಿ ಮತ್ತೆ ಎರಡು ಥರದ ಬ್ಯಾಕ್ಟೀರಿಯಾಗಳಿದೆ, ಡಿಸ್ಕಸ್ ಮಾಡಿದ್ದೇವೆ, ಆಟೋಟ್ರೋಫಿಕ್ ಆ್ಯಂಡ್ ಹೆಟಿರೋಟ್ರೋಫಿಕ್. ಆಟೋಟ್ರೋಫಿಕಲ್ಲಿ ಮತ್ತೆ ಎರಡು, ಫೋಟೋಸಿಂಥೆಟಿಕ್ ಆ್ಯಂಡ್ ಕೀಮೋಸಿಂಥೆಟಿಕ್. ಹೆಟಿರೋಟ್ರೋಫಿಕಲ್ಲಿ ಸ್ಯಾಪ್ರೋಫೈಟಿಕ್ ಮತ್ತು ಪ್ಯಾರಾಸೈಟಿಕ್. ಲೆಟ್ ಅಸ್ ಡಿಸ್ಕಸ್ photosynthetic bacteria. Photosynthetic bacteria ಅಥವಾ ಫೋಟೋ ಅಟೋಟ್ರೋಫಿಕ್ ಬ್ಯಾಕ್ಟೀರಿಯಾ ಅಥವಾ ಫೋಟೋ ಅಟೋಟ್ರೋಪ್ಸ್ ಅಂತ ಕರಿತೇವೆ. ನೋಡಿ, ಫೋಟೋಸಿಂಥೆಟಿಕ್ ಬ್ಯಾಕ್ಟೀರಿಯಾ ಅಂತ ಹೇಳಿದರೆ ದೇ ಸಿಂಥಸೈಸ್ ದೇರ್ ಫುಡ್ by a process called photosynthesis. ಫೋಟೋಸಿಂಥಸಿಸ್, ದ್ಯುತಿ ಸಂಶ್ಲೇಷಣ ಕ್ರಿಯೆ ಅಂತ ಹೇಳಿದಾಗ ನಮಗೆ ನೆನಪಾಗುವಂಥದ್ದು, ದ್ಯುತಿ ಸಂಶ್ಲೇಷಣ ಕ್ರಿಯೆಗೆ ಬೇಕಾಗುವಂಥ ವರ್ಣದ್ರವ್ಯ ಯಾವುದು? ದ ಪಿಗ್ಮೆಂಟ್ ಯಾವುದು? ಕ್ಲೋರೋಫಿಲ್. ಈ ಬ್ಯಾಕ್ಟೀರಿಯಾಗಳಲ್ಲೂ ಕೂಡ, ಅದರಲ್ಲಿ ಮತ್ತು ABC ಅಂತ ಟೈಪ್ ಇದೆ. ಸೊ ಈ ಬ್ಯಾಕ್ಟೀರಿಯಾದಲ್ಲೂ ಕೂಡ ಪ್ಲ್ಯಾಂಟ್ಗಳಲ್ಲಿ ಇರುವ ಥರದಾನೇ ವರ್ಣದ್ರವ್ಯ ಕ್ಲೋರೋಫಿಲ್ ಎ ಅನ್ನುವಂತಹ ಕ್ಲೋರೋಫಿಲ್ ಈ ಬ್ಯಾಕ್ಟೀರಿಯಾಗಳಲ್ಲೂ ಕೂಡ ಇರ್ತವೆ. ಅಂಡರ್ಸ್ಟ್ಯಾಂಡ್? ದೇ ಟು ಪೊಸೆಸ್ a chlorophyll called chlorophyll A which is similar to that of present in green plants. Understand? ಸೊ ಏನು ಕ್ಯಾರೆಕ್ಟರ್ಗಳಿದೆ ಈ ಬ್ಯಾಕ್ಟೀರಿಯಾಗಳು, ಈ ಗ್ರೂಪಲ್ಲಿ ಬರುವಂಥ ಬ್ಯಾಕ್ಟೀರಿಯಾಗಳನ್ನು ನಾವು ಸಯಾನೋಬ್ಯಾಕ್ಟೀರಿಯಾ ಅಥವಾ ಬ್ಲೂ ಗ್ರೀನ್ ಆಲ್ಗೆ ಅಂತ ಕರಿತೇವೆ. ಬ್ಲೂ ಗ್ರೀನ್ ಆಲ್ಗೆ.
ಒನ್ ಆಫ್ ದಿ ಎಕ್ಸಾಂಪಲ್ ಅಂತ ಕೂಡ ಕರೀಬೋದು. ಒನ್ ಆಫ್ ದಿ ಎಕ್ಸಾಂಪಲ್ ಫಾರ್ ದಿ ಫೋಟೋಸಿಂಥೆಟಿಕ್ ಬ್ಯಾಕ್ಟೀರಿಯಾ ಆರ್ ಸಯಾನೋಬ್ಯಾಕ್ಟೀರಿಯಾ ಆರ್ ಬ್ಲೂ ಗ್ರೀನ್ ಆಲ್ಗೆ. ಈ ಆಲ್ಗೆಯನ್ನು ನೀವು ಇವುಗಳು ತುಂಬ ಗುಂಪಾಗಿ ಕೊಲೋನಿಯಾಗಿ ಬದುಕುವಂಥ ಬ್ಯಾಕ್ಟೀರಿಯಾ. ಅಗೇನ್ ದೇ ಆರ್ ಯುನಿಸೆಲ್ಯುಲಾರ್. ನೋಡಿದರೆ ನಮಗೆ ಅದು ಮಲ್ಟಿಸೆಲ್ಯುಲಾರ್ ಅಂತ ಏನೋ ಅನ್ನಿಸ್ಬೋದು, ಆದರೆ ನೋ, ದೇ ಆರ್ ಯುನಿಸೆಲ್ಯುಲಾರ್. ನಾವು ಯಾವುದಾದ್ರು ಕೆರೆಯ ದಂಡೆ ಮೇಲೆ ಹೋದಾಗ ಅದರ ಮೇಲೆ ಒಂದು ಸ್ಲೈಮಿ ಲೇಯರ್ ಬಿದ್ದಿರ್ತದೆ, ನೀವು ಕಾಲೆಲ್ಲ ಇಟ್ಟಾಗ ಜಾರಿ ಹೋಗ್ತದೆ. ಅದಕ್ಕೆ ಕಾರಣ ಆಗುವಂಥದ್ದು ಅಲ್ಲಿ ಬೆಳೆಯುವಂಥ ಈ ಬ್ಲೂ ಗ್ರೀನ್ ಆಲ್ಗೆಗಳು. ತುಂಬ ದೊಡ್ಡ ಕಾಲೋನಿಯಲ್ಲಿ ಗುಂಪಾಗಿ ಬ್ಲೂಮ್ ಅಂತ ಹೇಳ್ತೇವೆ ನಾವು, ಗುಂಪಾಗಿ ಈ ಪೊಲ್ಯೂಟೆಡ್ ವಾಟರ್ ಬಾಡಿಯಲ್ಲಿ ಇರುವಂಥದ್ದು. ಈ ಸಯಾನೋಬ್ಯಾಕ್ಟೀರಿಯಾ ಬ್ಲೂ ಗ್ರೀನ್ ಆಲ್ಗೆ ದೇ ಆರ್ ಯೂನಿಸೆಲ್ಯುಲಾರ್, ಏಕಕೋಶೀಯ ಜೀವಿಗಳು. ಆದರೆ ದೇ ಆರ್ ಕೊಲೋನಿಯಲ್, ಅಂದರೆ ಗುಂಪಾಗಿರುವಂಥದ್ದು. ಕೊಲೋನಿಯಲ್ ನೋಡಲಿಕ್ಕೆ ಹೇಗಿರ್ತವೆ? ದೇ ಆರ್ ಫಿಲಮೆಂಟಸ್, ಎಳೆಯಾಗಿರ್ತವೆ, ದಾರದ ಥರ ಫಿಲಮೆಂಟಸ್ ಆಗಿರುವಂಥದ್ದು. ಎಲ್ಲಿರ್ತವೆ? ದೆ ಮೇ ಬಿ ಮೆರೈನ್ ಆರ್ ಟೆರೆಸ್ಟ್ರಿಯಲ್. ಮೆರೈನ್ ಅಂತ ಹೇಳಿದರೆ ಸಮುದ್ರದಲ್ಲಿರುವಂಥದ್ದು, ಅಥವಾ ಟೆರೆಸ್ಟ್ರಿಯಲ್ ಭೂಮಿಯ ಮೇಲೆ ಕೂಡ ಇರುವಂಥ ಆಲ್ಗೆಗಳು. ಅಂಡರ್ಸ್ಟ್ಯಾಂಡ್? ಇವು ಒಂದು ಇದು ಒಂದು ಬ್ಯಾಕ್ಟೀರಿಯಾ ಆಗಿದೆ, ಅದರ ಒಂದು ಸೆಲ್. ಅದು ಒಂದು ಸೆಲ್ ಅಂದರೆ ಒಂದು ಬ್ಯಾಕ್ಟೀರಿಯಾ ತಾನೆ. ಹಾಗೆ ಬಟ್ ಈ ಎಲ್ಲವೂ ಕೂಡ ಎಲ್ಲ ಬ್ಯಾಕ್ಟೀರಿಯಾಗಳು ಒಂದಕ್ಕೊಂದು ಅಂಟಿಕೊಂಡು ಒಂದು ಎಳೆಯಾಗಿ ಫಿಲಮೆಂಟಸ್ ಆಗಿರ್ತವೆ. ಅಂಡರ್ಸ್ಟ್ಯಾಂಡ್? ಸೊ ಇದು ನೋಡಿದರೆ ನಿಮಗೆ ಮಲ್ಟಿಸೆಲ್ಲಾರ್ ಆರ್ಗ್ಯಾನಿಸಮ್ ಥರ ಕಾಣಿಸುತ್ತೆ. ನೋ, ಇಟ್ ಈಸ್ ಎಸ್ ಯುನಿಸೆಲ್ಲರ್ ಆರ್ಗ್ಯಾನಿಸಮ್, ಬಟ್ ದೇ ಆರ್ ಕೊಲೋನಿಯಲ್, ಒಟ್ಟೊಟ್ಟಿಗೆ ಗುಂಪಾಗಿರುವಂತಹ ಬ್ಯಾಕ್ಟೀರಿಯಾಗಳು. ಅಂಡರ್ಸ್ಟ್ಯಾಂಡ್? ಈಗ ನಾನು ಬರೆದಿರುವಂಥ ಡಯಾಗ್ರಾಮ್ is one of the example for a blue green algae called nostoc. ನೋಸ್ಟಾಕ್ನ ಒಂದು ಫಿಲಮೆಂಟನ್ನು ಬರೆದಿದ್ದೀನಿ, ಫಿಲಮೆಂಟ್ ಎಳೆಯನ್ನು. ಅದರಲ್ಲಿ ನಿಮಗೆ ತುಂಬ ಬ್ಯಾಕ್ಟೀರಿಯಾಗಳು, ನೋಸ್ಟಾಕ್ಗಳು ಕಾಣಿಸ್ಬೋದು. ಅಂಡರ್ಸ್ಟ್ಯಾಂಡ್? ಇದು ಒಂದು ಫಿಲಮೆಂಟ್. ಈ ಇಡೀ ಫಿಲಮೆಂಟ್ ಇಟ್ ಈಸ್ ಸರೌಂಡೆಡ್ ಬೈ ಎ ಮ್ಯುಸಿಲೇಜಿನಸ್ ಶೀತ್. ಈ ಎಲ್ಲ ಫಿಲಮೆಂಟ್ಗಳಿಗೆ ಒಂದು ಮ್ಯುಸಿಲೇಜಿನಸ್ ಶೀತ್, ಸ್ಲೈಮಿ ಜೆಲ್ ಥರ. ದಿಸ್ ಫಿಲಮೆಂಟ್ ಈಸ್ ಕವರ್ಡ್ ಬೈ ಎ ಮ್ಯುಸಿಲೇಜಿನಸ್, ಅಥವಾ ಅಲ್ಲಿ ಜೆಲಾಟಿನ್, ನಿಮ್ಮ ಬುಕ್ಕಲ್ಲಿ ಜೆಲಾಟಿನಸ್ ಶೀತ್ ಅಂತ ಇದೆ, ಹಾಗೆ ಬರೀರಿ. ಜೆಲ್ ಥರ ಇರುವಂಥ ಜೆಲಾಟಿನಸ್ ಶೀತ್ ಈ ಇಡೀ ಫಿಲಮೆಂಟನ್ನು ಕವರ್ ಮಾಡಿಕೊಂಡಿರ್ತದೆ. ಈ ಫಿಲಮೆಂಟ್ನ ಮಧ್ಯೆ ಕೆಲವು ಕಡೆಯಲ್ಲಿ ಒಂದು ಸ್ಪೆಷಲೈಸ್ಡ್ ಎಚ್ ಶೇಪ್ಡ್ ಸೆಲ್ ಇರ್ತದೆ. ಈ ಫಿಲಮೆಂಟ್ನ ಮಧ್ಯಭಾಗದಲ್ಲೆಲ್ಲಾದರೂ ಒಂದು ಕಡೆ ಒಂದು ಎಚ್ ಶೇಪ್ಡ್ ಸೆಲ್ ಇರ್ತವೆ. ಈ ಸೆಲ್ಲನ್ನು ನಾವು ಹೆಟಿರೋಸಿಸ್ಟ್ ಅಂತ ಕರಿತೇವೆ. ನಾನೀಗ ಬರೆದಿರುವಂತಹ ಡಯಾಗ್ರಾಮ್ ಇದು ಡಯಾಗ್ರಾಮ್ ಆಫ್ ಎ ಸಯಾನೋಬ್ಯಾಕ್ಟೀರಿಯಾ. ಅದರ ಹೆಸರು ನೋಸ್ಟಾಕ್ ಅಂತ. ನೋಸ್ಟಾಕ್ ಫಿಲಮೆಂಟನ್ನು ಬರೆದೆ. ನೋಸ್ಟಾಕ್ ಇದೊಂದು ಫಿಲಮೆಂಟ್, ಇದು ತುಂಬ ಸೆಲ್ಗಳು, ಇದರಲ್ಲೆಲ್ಲ ವೆಜಿಟೇಟಿವ್ ಸೆಲ್ ಇದೆ. ಇವೆಲ್ಲವೂ ಕೂಡ ವೆಜಿಟೇಟಿವ್ ಸೆಲ್. ಅಂಡರ್ಸ್ಟ್ಯಾಂಡ್? ಈ ಫಿಲಮೆಂಟ್ನ ಮಧ್ಯಭಾಗದಲ್ಲಿ ಒಂದು ಸ್ಪೆಷಲೈಸ್ಡ್ ಸೆಲ್ ಇರ್ತದೆ, ಅದರ ಹೆಸರು ಹೆಟಿರೋಸಿಸ್ಟ್. ಈ ಹೆಟಿರೋಸಿಸ್ಟ್ ಏನು ಮಾಡ್ತದೆ? ಹೆಟಿರೋಸಿಸ್ಟ್ ಹೆಲ್ಪ್ ಇನ್ ನೈಟ್ರೋಜನ್ ಫಿಕ್ಸೇಷನ್. ವಾತಾವರಣದಲ್ಲಿರುವಂತಹ ನೈಟ್ರೋಜನನ್ನು ಮಣ್ಣಿಗೆ ಸೇರಿಸುವಂಥ ಪ್ರಕ್ರಿಯೆಗೆ ನಾವು ನೈಟ್ರೋಜನ್ ಫಿಕ್ಸೇಷನ್ ಅಂತ ಹೇಳ್ತೇವೆ. ದೀಸ್ ಹೆಟ್ರೋಸಿಸ್ಟ್ ಆರ್ ದಿ ಸ್ಪೆಷಲೈಸ್ಡ್ ಸೆಲ್ಸ್ ಪ್ರೆಸೆಂಟ್ ಇನ್ ಬಿಟ್ವೀನ್ ದಿ ಫಿಲಮೆಂಟ್ ಆಫ್ ದಿಸ್ ಬ್ಲೂ ಗ್ರೀನ್ ಆಲ್ಗೆ ವಿಚ್ ಹೆಲ್ಪ್ ಇನ್ ಫಿಕ್ಸಿಂಗ್ ಅಟ್ಮಾಸ್ಫಿರಿಕ್ ನೈಟ್ರೋಜನ್. ಭಾಳ ಇಂಪಾರ್ಟೆಂಟ್ ಒಂದು ಮಾರ್ಕಿನ ಪ್ರಶ್ನೆ. ಹೆಟ್ರೋಸಿಸ್ಟ್ ಹೆಲ್ಪ್ ಇನ್ ನೈಟ್ರೋಜನ್ ಫಿಕ್ಸೇಷನ್. ಅಂಡರ್ಸ್ಟ್ಯಾಂಡ್? ಮತ್ತೊಂದು ಸಲ ಹೇಳ್ತೀನಿ ನೋಡಿ. ಸಯಾನೋಬ್ಯಾಕ್ಟೀರಿಯಾ ಇದು ಒನ್ ಆಫ್ ದಿ ಎಕ್ಸಾಂಪಲ್ ಫಾರ್ photosynthetic bacteria. These bacteria they synthesize their food by the process called photosynthesis, because they contain chlorophyll A, which is similar to the chlorophyll which is present in the higher green plants. Understand? They are unicellular, colonial, filamentous blue green algae. They may be terrestrial, ಸಮುದ್ರದಲ್ಲಿರ್ಬೋದು, ಅಥವಾ some of the forms are present on land, terrestrial. Understand? The colony of these blue green algae surrounded by a gelatinous sheath, and they often form bloom in the polluted water bodies. Understand? The specialized cell present in this filament called heterocyst, which help in nitrogen fixation, which fix the atmospheric nitrogen. Example, nostoc and Anabaena. Nostoc and Anabaena. Understand? Okay, that's about one of the example for photosynthetic bacteria ಅಥವಾ photo autotrophic bacteria. Next, chemo autotroph.
ಅಥವಾ chemosynthetic bacteria, chemoautotrophs. Understand? These oxidize inorganic substances such as nitrate, nitrite, ammonia, ಆ್ಯಂಡ್ ಇದನ್ನು ಆಕ್ಸಿಡೈಸ್ ಮಾಡಬೇಕಾದ್ರೆ ಬರುವಂಥ ಎನರ್ಜಿಯಿಂದ ಅವು ATP ಅನ್ನು ಪ್ರೊಡಕ್ಷನ್ ಮಾಡ್ತವೆ. ಸೊ ದೀಸ್ ಬ್ಯಾಕ್ಟೀರಿಯಾ ದೇ ಆಕ್ಸಿಡೈಸ್ chemicals like inorganic substances like nitrate, nitrite, ammonia, and they use this released energy in the process of production of ATP ಪ್ರೊಡಕ್ಷನ್ ಅಂದರೆ ಎನರ್ಜಿ ಪ್ರೊಡಕ್ಷನ್ ಆಗಬೇಕಾದ್ರೆ ಅವು ಈ ಕೆಮಿಕಲ್ಗಳನ್ನು ಆಕ್ಸಿಡೈಸ್ ಮಾಡ್ಕೊಳ್ತವೆ. ಈ ಕೆಮಿಕಲನ್ನು ಆಕ್ಸಿಡೈಸ್ ಮಾಡಿ ಅದರಿಂದ ಉತ್ಪಾದನೆ ಆಗುವಂಥ ಎನರ್ಜಿಯನ್ನು ATP ಪ್ರೊಡಕ್ಷನ್ಗೆ ಹೆಲ್ಪ್ ಮಾಡ್ತವೆ. ಸೊ ಈ ಬ್ಯಾಕ್ಟೀರಿಯಾಗಳು ಕೂಡ ಬಹಳ ಇಂಪಾರ್ಟೆಂಟ್. ಯಾಕೆಂತ ಹೇಳಿದ್ರೆ ಇವುಗಳು ಕೂಡ ವಾತಾವರಣದಲ್ಲಿರುವಂತಹ ನ್ಯೂಟ್ರಿಯೆಂಟ್ಸ್ಗಳನ್ನು ಸೈಕಲ್ ಮಾಡಲಿಕ್ಕೆ ಅಂತ ಹೇಳಿದರೆ ವಾತಾವರಣದಿಂದ ಮಣ್ಣಿಗೆ, ಮಣ್ಣಿನಿಂದ ಮತ್ತೆ ವಾತಾವರಣಕ್ಕೆ ಅಂದರೆ ಅಟ್ಮಾಸ್ಫಿಯರಿಗೆ ಸೈಕಲ್ ಮಾಡಲಿಕ್ಕೆ ಈ ಬ್ಯಾಕ್ಟೀರಿಯಾಗಳು ಹೆಲ್ಪ್ ಆಗ್ತವೆ. ಅಂಡರ್ಸ್ಟ್ಯಾಂಡ್? ಯಾವ ನ್ಯೂಟ್ರಿಯೆಂಟ್ಸ್ಗಳು, ಯಾವ ಇನಾರ್ಗ್ಯಾನಿಕ್ ಸಬ್ಸ್ಟೆನ್ಸ್ಗಳು, ಯಾವ ಕೆಮಿಕಲ್ಗಳು ಅಂತೇಳಿದರೆ ನೈಟ್ರೋಜನ್ ಇರ್ಬೋದು, ಫಾಸ್ಫರಸ್ ಇರ್ಬೋದು, ಐರನ್ ಇರ್ಬೋದು, ಸಲ್ಫರ್ ಇರ್ಬೋದು, ಇದನ್ನೆಲ್ಲವನ್ನು ಕೂಡ ವಾತಾವರಣದಲ್ಲಿ ಮತ್ತೆ ರೀಸೈಕಲ್, ಮಣ್ಣಿನಿಂದ ವಾತಾವರಣಕ್ಕೆ, ವಾತಾವರಣದಿಂದ ಮಣ್ಣಿಗೆ ತೆಗೆದುಕೊಂಡು ಹೋಗಲಿಕ್ಕೆ ಈ ಬ್ಯಾಕ್ಟೀರಿಯಾಗಳು ತುಂಬ ಹೆಲ್ಪನ್ನು ಮಾಡ್ತವೆ. ಅಂಡರ್ಸ್ಟ್ಯಾಂಡ್? ದಟ್ಸ್ ಅಬೌಟ್ ದಿ ಅಟೋಟ್ರೋಫಿಕ್ ಬ್ಯಾಕ್ಟೀರಿಯಾ ಆ್ಯಂಡ್ ಹೆಟೆರೋಟ್ರೋಫಿಕ್ ಬ್ಯಾಕ್ಟೀರಿಯಾ. ಅಟೋಟ್ರೋಫಿಕ್ ಬ್ಯಾಕ್ಟೀರಿಯಾದಲ್ಲಿ ಎರಡನ್ನು ನಾವು ಓದಿದ್ವಿ, ಫೋಟೋಸಿಂಥೆಟಿಕ್ ಆ್ಯಂಡ್ ಕೀಮೋಸಿಂಥೆಟಿಕ್. ಲೆಟ್ ಅಸ್ ಗೋ ಟು ದಿ ಹೆಟೆರೋಟ್ರೋಫಿಕ್ ಬ್ಯಾಕ್ಟೀರಿಯಾ. ಹೆಟೆರೋಟ್ರೋಫಿಕ್ ಬ್ಯಾಕ್ಟೀರಿಯಾ ಅಂತೇಳಿದರೆ ದ ಬ್ಯಾಕ್ಟೀರಿಯಾ ವಿಚ್ ಡಿಪೆಂಡ್ ಆನ್ ಅದರ್ ಫಾರ್ ದೇಯರ್ ಫುಡ್, ಆರ್ ದ ಬ್ಯಾಕ್ಟೀರಿಯಾ which takes the nourishment from the decaying, dead and decaying substances. Understand? Heterotrophic bacteria. ಹೆಟೆರೋಟ್ರೋಫಿಕ್ ಬ್ಯಾಕ್ಟೀರಿಯಾಗಳು ಅದನ್ನು ನಾವು ನ್ಯಾಚುರಲ್ ಸ್ಕ್ಯಾವೆಂಜರ್ಸ್ ಅಂತ ಕೂಡ ಕರೀತೇವೆ. ಒಂದು ವೇಳೆ ಈ ಬ್ಯಾಕ್ಟೀರಿಯಾಗಳಿಲ್ಲ ಅಂತ ಹೇಳಿದರೆ ಸತ್ತೋಗಿರುವಂತಹ ಸತ್ತೋಗಿರುವಂತಹ ಆರ್ಗ್ಯಾನಿಸಮ್ಸ್ಗಳನ್ನು ಮತ್ತು ಮಣ್ಣಿಗೆ ಅದನ್ನು ಕೊಳೆಯುವಿಕೆಯನ್ನು ಮಾಡಿ, ಡಿಕಂಪೋಸಿಷನನ್ನು ಮಾಡಿ ಮಣ್ಣಿಗೆ ಸೇರಿಸುವಂಥ ಕೆಲಸವನ್ನು ಈ ಬ್ಯಾಕ್ಟೀರಿಯಾಗಳು ಮಾಡ್ತವೆ. ಅದಕ್ಕೆ ನಾವು ಅದನ್ನು ಏನು ಹೇಳ್ತಾರೆ, ನ್ಯಾಚುರಲ್ ಸ್ಕ್ಯಾವೆಂಜರ್ಸ್ ಅಂತ ಕರೀತೇವೆ. ತುಂಬ ಅತ್ಯಂತ ಬ್ಯಾಕ್ಟೀರಿಯಾಗಳು, ಅತಿ ಹೆಚ್ಚಿನ ಬ್ಯಾಕ್ಟೀರಿಯಾಗಳು ಹೆಟೆರೋಟ್ರೋಫಿಕ್ ಅಂತ ಹೇಳಿದರೆ ದೇ ಡಿಪೆಂಡ್ ಆನ್ ಅದರ್ for the sake of food. Understand? The majority of the bacteria are heterotrophic and majority of them are decomposers. ಕೊಳೆಯುವಿಕೆಯನ್ನು ಮಾಡುವಂತಹ ಬ್ಯಾಕ್ಟೀರಿಯಾಗಳು ಯಾವುದು? ಹೆಟೆರೋಟ್ರೋಫಿಕ್ ಬ್ಯಾಕ್ಟೀರಿಯಾಗಳು. ಅಂಡರ್ಸ್ಟ್ಯಾಂಡ್? ದೆನ್ ಈ ಬ್ಯಾಕ್ಟೀರಿಯಾಗಳು ಮನುಷ್ಯನಿಗೆ ಹೇಗೆ ಹೆಲ್ಪ್ ಆಗ್ತವೆ ಅಂತೇಳಿ, ಈ ಹೆಟೆರೋಟ್ರೋಫಿಕ್ ಬ್ಯಾಕ್ಟೀರಿಯಾಗಳು ಭಾಳಷ್ಟು ರೀತಿಯಲ್ಲಿ ಮನುಷ್ಯನಿಗೆ ಹೆಲ್ಪನ್ನು ಮಾಡ್ತವೆ. ದೇ ಹೆಲ್ಪ್ ಇನ್ ಹ್ಯೂಮನ್ ಅಫೇರ್ಸ್ಗೆ. ದೇ ಹ್ಯಾವ್ ಎ ಸ್ಪೆಷಲ್ ಇಂಪ್ಯಾಕ್ಟ್ ಆನ್ ಹ್ಯೂಮನ್ ಅಫೇರ್ಸ್. ಹೇಗೆ? ಕನ್ವರ್ಷನ್ ಆಫ್ ಮಿಲ್ಕ್ ಇನ್ ಟು ಕರ್ಡ್, ಹಾಲನ್ನು ಮೊಸರು ಮಾಡುವಂಥದ್ದು. ನಿಮಗೆ ಗೊತ್ತಿದೆ, ಈ ಹಾಲನ್ನು ಮೊಸರು ಮಾಡುವಂಥ ಬ್ಯಾಕ್ಟೀರಿಯಾಗಳು ಯಾವುದು? ಲ್ಯಾಕ್ಟೋಬೆಸಿಲ್ಲಸ್ ಅನ್ನುವಂಥ ಬ್ಯಾಕ್ಟೀರಿಯಾ ವಿಚ್ ಹೆಲ್ಪ್ ಇನ್ ಕನ್ವರ್ಷನ್ ಆಫ್ ಮಿಲ್ಕ್ ಇಂಟು ಕರ್ಡ್, ಹಾಲನ್ನು ಮೊಸರು ಮಾಡುವಂತಹ ಪ್ರಕ್ರಿಯೆ. ಇನ್ನು ಪ್ರಿಪರೇಷನ್ ಆಫ್ ಆ್ಯಂಟಿಬಯೋಟಿಕ್ಸ್, ಪ್ರತಿಜೀವಕಗಳು, ಪ್ರಿಪರೇಷನ್ ಆಫ್ ಆ್ಯಂಟಿಬಯೋಟಿಕ್ಸನ್ನು ಭಾಳಷ್ಟು ಬ್ಯಾಕ್ಟೀರಿಯಾಗಳನ್ನು ಬಳಸಿ ಆ್ಯಂಟಿಬಯೋಟಿಕ್ಸನ್ನು ಪ್ರಿಪೇರ್ ಮಾಡಲಾಯಿತು. ಹಾಗೆ ಹೆಲ್ಪ್ ಇನ್ ದಿ ನೈಟ್ರೋಜನ್ ಫಿಕ್ಸೇಷನ್. ಮತ್ತು ಭಾಳಷ್ಟು ಬ್ಯಾಕ್ಟೀರಿಯಾಗಳು ದ್ವಿದಳ ಧಾನ್ಯ ಲೆಗ್ಯುಮಿನಸ್ ಪ್ಲ್ಯಾಂಟ್ಸ್ ಅಂತ ಹೇಳ್ತೇವೆ, ಅವುಗಳ ರೂಟ್ನಲ್ಲಿ ಈ ಬ್ಯಾಕ್ಟೀರಿಯಾಗಳಿದ್ದು, ಆ ರೂಟಲ್ಲಿ ಈ ಬ್ಯಾಕ್ಟೀರಿಯಾಗಳಿದ್ದು ಮಣ್ಣಿಗೆ ನ್ಯೂಟ್ರಿಯೆಂಟ್ಸ್ಗಳನ್ನು, ಮಣ್ಣಿಗೆ ಕೆಮಿಕಲ್ಸ್, ಇನಾರ್ಗ್ಯಾನಿಕ್ ಸಬ್ಸ್ಟೆನ್ಸ್ಗಳನ್ನು ಆ್ಯಡ್ ಮಾಡುವಂಥ ಪ್ರಕ್ರಿಯೆ, ಇದನ್ನು ನಾವು ನೈಟ್ರೋಜನ್ ಫಿಕ್ಸೇಷನ್ ಅಂತ ಕರಿತೇವೆ. ಇಂತಹ ಕೆಲಸವನ್ನು ಕೂಡ, ನೈಟ್ರೋಜನನ್ನು ಮಣ್ಣಿಗೆ ಸೇರಿಸುವಂಥ ಕೆಲಸ ಕೆಲವು ಬ್ಯಾಕ್ಟೀರಿಯಾಗಳು ಮಾಡ್ತವೆ. ಈ ಬ್ಯಾಕ್ಟೀರಿಯಾಗಳು ದ್ವಿದಳ ಧಾನ್ಯಗಳ ಬೇರುಗಂಟುಗಳಲ್ಲಿ, ರೂಟ್ ನೋಡ್ಯೂಲ್ಸ್ಗಳಲ್ಲಿ ಬ್ಯಾಕ್ಟೀರಿಯಾಗಳಿರ್ತವೆ. ಆದರೆ ಕೆಲವು ಬ್ಯಾಕ್ಟೀರಿಯಾಗಳು ದೇ ಕಾಸ್ ಡಿಸೀಸಸ್. ಮನುಷ್ಯನಲ್ಲಿ ಅಥವಾ ಪ್ಲ್ಯಾಂಟ್ಗಳಲ್ಲಿ ಕೆಲವು ಮಾರಣಾಂತಿಕ ಕಾಯಿಲೆಗಳನ್ನು ಉಂಟು ಮಾಡ್ತಾ ಇದೆ. ಕಾಸ್ ಸಮ್ ಡಿಸೀಸಸ್ ಇನ್ ಪ್ಲ್ಯಾಂಟ್ಸ್ ಆ್ಯಂಡ್ ಆ್ಯನಿಮಲ್ಸ್. ಅಂಡರ್ಸ್ಟ್ಯಾಂಡ್? ಸಮ್ ಆರ್ ಪ್ಯಾಥೋಜನ್ಸ್ ಕಾಸಿಂಗ್ ಡಿಸೀಸಸ್. ಎಕ್ಸಾಂಪಲ್: ಕಾಲೆರಾ, ಟೈಫಾಯ್ಡ್, ಟಿಟನಸ್,
ಪ್ಲ್ಯಾಂಟ್ಗಳಲ್ಲಾದರೆ ಸಿಟ್ರಸ್ ಕ್ಯಾಂಕರ್ ಡಿಸೀಸ್, ಇಂತಹ ಕಾಯಿಲೆಗಳನ್ನು ಕೂಡ ಬ್ಯಾಕ್ಟೀರಿಯಾಗಳು ಉಂಟು ಮಾಡ್ತವೆ. ಅಂಡರ್ಸ್ಟ್ಯಾಂಡ್? ಇನ್ನು ರಿಪ್ರೊಡಕ್ಷನ್ ಇನ್ ಬ್ಯಾಕ್ಟೀರಿಯಾ, ಇದು ಬಹಳ ಇಂಪಾರ್ಟೆಂಟ್ 2 ಮಾರ್ಕಿನ ಪ್ರಶ್ನೆ. ಹೌ ಬ್ಯಾಕ್ಟೀರಿಯಾ ಆರ್ ಯೂಸ್ಫುಲ್ ಇನ್ ಆರ್ ಹೌ ಬ್ಯಾಕ್ಟೀರಿಯಾ ಇಂಪ್ಯಾಕ್ಟ್ ದಿ ಹ್ಯೂಮನ್ ಅಫೇರ್ಸ್ ಅಂತ ಕೇಳಿದಾಗ ಇದನ್ನು ನೀವು ಬರೀಬೇಕಾಗತ್ತೆ. ವಿಚ್ ಹೆಲ್ಪ್ ಇನ್ ಕನ್ವರ್ಷನ್ ಆಫ್ milk into curd and preparation of antibiotics. They help in nitrogen fixation. Some of the bacteria even cause diseases in plants and animals. Okay, let us go to the next concept, reproduction. How bacteria reproduce? Majority of the bacteria, they reproduce by a method called fission. Fission ಅಂತ ಹೇಳಿದರೆ ಬ್ರೇಕಿಂಗ್, ಫ್ಯೂಷನ್ ಅಂತ ಹೇಳಿದರೆ ಜಾಯಿನ್ ಮಾಡುವಂಥದ್ದು. ಫಿಷನ್ ಬ್ರೇಕಿಂಗ್, ಒಂದು ಬ್ಯಾಕ್ಟೀರಿಯಾ ತುಂಡಾಗ್ಬಿಟ್ಟು 2 ಬ್ಯಾಕ್ಟೀರಿಯಾ ಆಗುತ್ತೆ, ಬ್ರೇಕ್ ಆಗಿಬಿಟ್ಟು. ಈ ಬ್ಯಾಕ್ಟೀರಿಯಾ ದಿಸ್ ಮೆಥಡ್ ಈಸ್ ಒನ್ ಆಫ್ ದಿ ಕಾಮನ್ ಮೆಥಡ್ ಆಫ್ ರಿಪ್ರೊಡಕ್ಷನ್ ಸೀನ್ ಇನ್ ಬ್ಯಾಕ್ಟೀರಿಯಾ. ವಾತಾವರಣ ಪ್ರತಿಕೂಲವಾಗಿದ್ದಾಗ, when the seasons are unfavorable, ಪ್ರತಿಕೂಲ ವಾತಾವರಣ ಇದ್ದಾಗ ಈ ಬ್ಯಾಕ್ಟೀರಿಯಾಗಳು ಸ್ಪೋರ್ಸನ್ನು, ಬೀಜಕಗಳನ್ನು ಪ್ರೊಡ್ಯೂಸ್ ಮಾಡ್ತವೆ. ಈ ಬೀಜಕಗಳು ಫೇವರೇಬಲ್ ಸೀಸನ್ ಇದ್ದಾಗ ಜರ್ಮಿನೇಟ್ ಆಗಿಬಿಟ್ಟು ಮತ್ತೆ ಹೊಸ ಬ್ಯಾಕ್ಟೀರಿಯಾಗಳು ಹುಟ್ಟಿಕೊಳ್ತವೆ. ದ ಬ್ಯಾಕ್ಟೀರಿಯಾ ಕ್ಯಾನ್ ಪ್ರೊಡ್ಯೂಸ್ ಸ್ಪೋರ್ಸ್ ಡ್ಯೂರಿಂಗ್ ದಿ ಅನ್ಫೇವರೇಬಲ್ ಸೀಸನ್ಸ್. ಅಂಡರ್ಸ್ಟ್ಯಾಂಡ್? ಇನ್ನು ಬ್ಯಾಕ್ಟೀರಿಯಾಗಳಲ್ಲಿ ಸೆಕ್ಸುವಲ್ ರಿಪ್ರೊಡಕ್ಷನ್ ಕೂಡ ಕಂಡು ಬರ್ತದೆ. ಬಟ್ ಇಲ್ಲೊಂದು ಸ್ಪೆಷಲ್ ಮೆಕ್ಯಾನಿಸಮ್, ಬೈ ದಿ ಟ್ರಾನ್ಸ್ಫರಿಂಗ್ ಆಫ್ ದ DNA, ಜೆನೆಟಿಕ್ ಮೆಟೀರಿಯಲ್ ಬಿಟ್ವೀನ್ ದಿ 2 ಬ್ಯಾಕ್ಟೀರಿಯಾ. 2 ಬ್ಯಾಕ್ಟೀರಿಯಾಗಳ ಮಧ್ಯೆ DNA ಒಂದು ಬ್ಯಾಕ್ಟೀರಿಯಿಂದ ಇನ್ನೊಂದು ಬ್ಯಾಕ್ಟೀರಿಯಾಗೆ ಟ್ರಾನ್ಸ್ಫರ್ ಮಾಡಿ ರಿಪ್ರೊಡಕ್ಷನನ್ನು ಮಾಡುವಂಥ ಮೆಕ್ಯಾನಿಸಮ್ ಕೂಡ ಬ್ಯಾಕ್ಟೀರಿಯಾದಲ್ಲಿ ನೋಡ್ಬೋದು. ದಿಸ್ ಈಸ್ ಒನ್ ಆಫ್ ದಿ ಸೆಕ್ಸುವಲ್ ರಿಪ್ರೊಡಕ್ಷನ್ ಮೆಥಡ್ ಸೀನ್ ಇನ್ ಬ್ಯಾಕ್ಟೀರಿಯಾ, ಬೈ ಟ್ರಾನ್ಸ್ಫರಿಂಗ್ ದಿ DNA ಫ್ರಮ್ ಒನ್ ಬ್ಯಾಕ್ಟೀರಿಯಮ್ ಟು ಅನದರ್. ಅಂಡರ್ಸ್ಟ್ಯಾಂಡ್? ಇನ್ನು ಬ್ಯಾಕ್ಟೀರಿಯಾದಲ್ಲಿ ನೆಕ್ಸ್ಟ್ ಬರುವಂಥ ಒಂದು ವಿಶೇಷ ಆರ್ಗ್ಯಾನಿಸಮ್ಸ್ಗಳು ಯಾವುದು ಅಂತೇಳಿದರೆ ಮೈಕೋಪ್ಲಾಸ್ಮಾ. ಮೈಕೋಪ್ಲಾಸ್ಮಾ ಆರ್ ದಿ ಸ್ಮಾಲೆಸ್ಟ್ ನೋನ್ ಲಿವಿಂಗ್ ಸೆಲ್. ಭಾಳ ಇಂಪಾರ್ಟೆಂಟ್ ಪಾಯಿಂಟ್ ಇದು, ಸ್ಮಾಲೆಸ್ಟ್ ನೋನ್ ಲಿವಿಂಗ್ ಸೆಲ್ಸ್. ಅಂಡರ್ಸ್ಟ್ಯಾಂಡ್? ಇಲ್ಲಿವರೆಗೆ ಕಂಡು ಬಂದಿರುವಂತಹ ಅತ್ಯಂತ ಸಣ್ಣ ಜೀವಕೋಶ ಇರುವಂತಹ ಜೀವಿಗಳಿವು. ಸ್ಮಾಲೆಸ್ಟ್ ಲಿವಿಂಗ್ ಸೆಲ್ ನೀವು ಮೈಕೋಪ್ಲಾಸ್ಮಾದಲ್ಲಿ ನೋಡ್ಬೋದು. ಆ್ಯಂಡ್ ದೀಸ್ ಆರ್ಗ್ಯಾನಿಸಮ್ಸ್ ಆರ್ ವಿದೌಟ್ ಸೆಲ್ ವಾಲ್. ಇವುಗಳಿಗೆ ಕೋಶ ಭಿತ್ತಿ ಇರುವುದಿಲ್ಲ. ದ ಡಸಂಟ್ ಹ್ಯಾವ್ ಸೆಲ್ ವಾಲ್. ಅಂಡರ್ಸ್ಟ್ಯಾಂಡ್? ಈವನ್ ದೇ ಕ್ಯಾನ್ ಸರ್ವೈವ್ ವಿದೌಟ್ ಆಕ್ಸಿಜನ್. ಪ್ರಾಯಶಃ ಇದು ಭಾಳಷ್ಟು ಆರ್ಗ್ಯಾನಿಸಮ್ ಜೀವಿಗಳಲ್ಲಿ ಇದು ಸಾಧ್ಯ ಇಲ್ಲ. ಹೆಚ್ಚಿನ ಜೀವಿಗಳಿಗೆ ಬದುಕಲಿಕ್ಕೆ ಆಮ್ಲಜನಕದ ಅವಶ್ಯಕತೆ ಇದೆ. ಆದರೆ ಮೈಕೋಪ್ಲಾಸ್ಮಾಗಳು ಆಕ್ಸಿಜನ್ ಇಲ್ಲದೆ ಕೂಡ ಈ ವಾತಾವರಣದಲ್ಲಿ ಸರ್ವೈವ್ ಆಗ್ಬೋದು. ಮೈಕೋಪ್ಲಾಸ್ಮಾ ಇವು ಭಾಳಷ್ಟು ಪ್ಲ್ಯಾಂಟ್ ಮತ್ತು ಆ್ಯನಿಮಲ್ಗಳಲ್ಲಿ ಕಾಯಿಲೆಯನ್ನು ಕೂಡ ಉಂಟು ಮಾಡ್ತವೆ. ದೇ ಆರ್ ಪ್ಯಾಥೋಜೆನಿಕ್ ಆ್ಯಂಡ್ ದೇ ಕಾಸ್ ಸಮ್ ಡಿಸೀಸಸ್ ಇನ್ ಬೋತ್ ಪ್ಲ್ಯಾಂಟ್ಸ್ ಆ್ಯಂಡ್ ಆ್ಯನಿಮಲ್ಸ್. ಇದೊಂದು ಇಂಪಾರ್ಟೆಂಟ್ ಪಾಯಿಂಟ್ ಇಲ್ಲಿ ನಿಮ್ಗೆ ಗೊತ್ತಿರಬೇಕು. ದೇ ಆರ್ ದಿ ಸ್ಮಾಲೆಸ್ಟ್ ಲಿವಿಂಗ್ ಸೆಲ್ಸ್ ನೋನ್ ಆ್ಯಂಡ್ ದೇ ಈವನ್ ಸರ್ವೈವ್ ವಿದೌಟ್ ಆಕ್ಸಿಜನ್. ದೇ ಲ್ಯಾಕ್ cell wall. They doesn't have cell wall. They are organisms without cell wall and they cause diseases in plants and animals. This is all about kingdom Monera.